2024ರಂದು ಸುಪ್ರೀಂ ಕೋರ್ಟ್ ಅವರು ಬೊಳ ಮೀಸಲಾತಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತ ಜಜ್ಮೆಂಟ್ ಮಾಡಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ಮೀಸಲಾತಿ ಬಗ್ಗೆ ನಾ ಪ್ರಸ್ತಾವನೆ ಮೊದಲು ಸಲ್ಲಿಸ್ತೀನಿ. ಮೀಸಲಾತಿ ಪ್ರಾರಂಭ ಆಗಿದ್ದು ಬ್ರಿಟಿಷ್ ಕಾಲನಿಂದ. ಸೌತ್ ಬ್ಯೂರೋ ಕಮಿಟಿ ಯಾವಾಗ ಈ ದೇಶದಲ್ಲಿ ಬಂದಿತ್ತು ಬಿಫೋರ್ ಇಂಡಿಪೆಂಡೆನ್ಸ್ ಅಂದರೆ ಇಂಡಿಯಾ ಭಾರತನಲ್ಲಿ, ಆವಾಗ ಸೌತ್ ಬ್ಯೂರೋ ಕಮಿಟಿ ಎದುರುಗಡೆ ಬಾಬಾ ಸಾಹೇಬರು 9 ಪಾಯಿಂಟ್ಗಳನ್ನು ತಗೊಂಡು ನಮಗೆ ಈ ದೇಶದಲ್ಲಿ ಪ್ರತಿನಿಧಿತ್ವ ಇಲ್ಲ, ಅದಕ್ಕೋಸ್ಕರ ನಮಗೆ ಪ್ರತಿನಿಧಿತ್ವ ಕೊಟ್ಟರೆ ಮಾತ್ರ ಈ ದೇಶದ ಸಂವಿಧಾನ ರಚನೆ ಕಡೆ ನೀವು ಹೋಗಬೇಕಂತ ಮನವಿ ಮಾಡಿದರು. ಸೊ ಸೌತ್ ಬ್ಯೂರೋ ಕಮಿಟಿದವರು ಬಾಬಾ ಸಾಹೇಬರು ಹೇಳಿದರು, ನೀವು ಏನು ಮನವಿ ಮಾಡ್ತಾಯಿದ್ದೀರಿ ಇದು ನಿಮ್ಮ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ವತಿಯಿಂದ ಮಾಡ್ತಾಯಿದ್ದೀರಿ, ಅದಕ್ಕೆ ಇದು ಪಾರ್ಟಿ ವಿಷಯ ಆಗ್ತದೆ, ನೀವು ನಿಮ್ಮ ಸಂಘಟನೆ ವತಿಯಿಂದ ಮಾಡಿದ್ರೆ ಮಾತ್ರ ನಿಮಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದರು. ಸೊ ಬಾಬಾ ಸಾಹೇಬರು ತಮ್ಮ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯನ್ನು ವಿಸರ್ಜನೆ ಮಾಡಿ ಈ ದೇಶದಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಅಂತ ಒಂದು ಸಂಘಟನೆ ಮಾಡಿ ಈ ದೇಶದಲ್ಲಿ ಇರೋಂಥ 1200 ಜಾತಿಗಳು ಒಗ್ಗೂಡಿಸಿ 1942ನಲ್ಲಿ ನಾಗ್ಪುರ್ನಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಅಧಿವೇಶನ ಮಾಡಿದರು. ಶೆಡ್ಯೂಲ್ ಕಾರ್ಡ್ ಫೆಡರೇಷನ್ ಅಧಿವೇಶನಲ್ಲಿ ನಮ್ಮ ಡಿಮಾಂಡ್ ಏನಿತ್ತು ಅಂದರೆ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ದು ಈ ದೇಶದಲ್ಲಿ ಯಾರು ವಂಚಿತಿದ್ದಾರೋ ಶೋಷಿತಿದ್ದಾರೋ ಅಥವಾ ಅನ್ಟಚಬಲಿಂದ ಆಳ್ತಾ ಇದ್ದಾರೋ ಅಂಥ ಜನರಿಗೆ ನೀವು ಮೊದಲೇ ಫಸ್ಟ್ ಕ್ರೈಟೇರಿಯಾ ಇದು ಇರಬೇಕಂತ ಹೇಳಿದರು. ಎರಡನೇದಾಗಿ ಯಾರು ಶಿಕ್ಷಣದಿಂದ ಸಾಮಾಜಿಕಲಿಂದ ಮತ್ತು ರಾಜಕೀಯದಿಂದ ದೂರ ಇದ್ದಾರೆ ಅಂಥ ಜನರಿಗೆ ಮೊದಲು ಪರಿಗಣನೆ ಮಾಡಬೇಕಂತ ಬಾಬಾ ಸಾಹೇಬರು ಈ ಡಿಮಾಂಡನ್ನು ಇಟ್ಟಿದ್ದರು. ಈ ಡಿಮಾಂಡನ್ನು ಪರಿಗಣಿಸಿ 1932ನಲ್ಲಿ ಈ ದೇಶದಲ್ಲಿ ಪೂನಾ ಒಪ್ಪಂದ ಆಯಿತು. ಆ ಪೂನಾ ಒಪ್ಪಂದನಲ್ಲಿ ರಾಜಕೀಯ ರಿಸರ್ವೇಷನ್ ಅಂದರೆ ರಾಜಕೀಯ ಮೀಸಲಾತಿ, ಎಜುಕೇಷನ್ ಮೀಸಲಾತಿ, ಆ ನಂತರ ಎಂಪ್ಲಾಯ್ಮೆಂಟ್ ಮೀಸಲಾತಿ ಸಿಕ್ತು. ಈ ಮೀಸಲಾತಿ ಪಡಿಲಾಕ ಭಾಳ ಜನರಿಗೆ ನಿಮಗೆ ಗೊತ್ತಿಲ್ಲ, ಬಾಬಾ ಸಾಹೇಬರು ತಮ್ಮ 4 ಮಕ್ಕಳು ಹೆಣವನ್ನು ದಾಟಿ ಹೆಂಡತಿದ ಹೆಣವನ್ನು ದಾಟಿ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಈ ವಿಷಯವನ್ನು ಮಂಡಿಸಿದರು. ಬ್ರಿಟಿಷ್ ಈ ವಿಷಯವನ್ನು ಕೇಳಿ ಅವರಿಗೆ 2 ವೋಟಿಂದ ಅಧಿಕಾರ, ನಮಗೆ 2 ವೋಟಿಂದ ಅಧಿಕಾರ ಕೊಡಲಾಯಿತು. 1 ವೋಟ್ ನಮ್ಮ ಜನರಿಗೆ ಎಲೆಕ್ಟ್ ಮಾಡಬೇಕು, ಎರಡನೇದಾಗಿ 1 ವೋಟಿಗಾಗಿ 1 ಜನ ನಮ್ಮ ದೇಶದಲ್ಲಿ ಇರೋಂಥ ಅದರ್ ಕ್ಯಾಸ್ಟ್ ಜನ ಯಾರಿಗೆ ನಾವು ಜನರಲ್ ಜನ ಅಂಥವ್ರಿಗೆ ವೋಟ್ ಕೊಡಬೇಕಂತ ಕಮ್ಯುನಲ್ ಅವಾರ್ಡ್ ಆಗಿತ್ತು. ಅದಕ್ಕೆ ಈ ದೇಶದ ಉಚ್ಚ ಸ್ತರೀಯ ಬೆಳೆದಂಥ ಮಹಾತ್ಮ ಗಾಂಧೀಜಿಯವರು ಈ ನಿರ್ಣಯಕ್ಕೆ ವಿರೋಧ ಮಾಡಿದರು. ವಿರೋಧ ಮಾಡಿದ ನಂತರ ಬಾಬಾ ಸಾಹೇಬರು ಪೂನಾ ಒಪ್ಪಂದದಲ್ಲಿ 1 ವೋಟಿನ ಅಧಿಕಾರವನ್ನು ಕಳೆದುಕೊಂಡರು. ನಮಗೆ ಏನು ಸಿಕ್ತಂದ್ರೆ ರಿಸರ್ವೇಷನ್ ಅಂದ್ರೆ ಒಂದು ಮೀಸಲಾತಿ ರಿಸರ್ವೇಷನ್, 2ನೇ ಶಿಕ್ಷಣಕ್ಕೆ ರಿಸರ್ವೇಷನ್, 3ನೇದಾಗಿ ನೌಕರಿಯಲ್ಲಿ ರಿಸರ್ವೇಷನ್ ಸಿಕ್ತು. ಈ ನೌಕರಿ ಆದ ನಂತರ ಮುಂದೆ ಸಂವಿಧಾನ ರಚನೆ ಮಾಡಲಾಗ ಬಾಬಾ ಸಾಹೇಬ್ರಿಗೆ ಅವಕಾಶ ಬಂತು. ಆ ಅವಕಾಶದಲ್ಲಿ ಬಾಬಾ ಸಾಹೇಬರು 395 ಏನು ಆರ್ಟಿಕಲ್ಸ್ ಸಂವಿಧಾನ ಆರ್ಟಿಕಲ್ ಇವೆ, ಈಗ 404 ಆರ್ಟಿಕಲ್ ಆಗಿದೆ. ಆ 395 ಆರ್ಟಿಕಲ್ನಲ್ಲಿ ಈ ಶೆಡ್ಯೂಲ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ಸ್ ಮತ್ತು OBCಗೋಸ್ಕರ 3 ಆರ್ಟಿಕಲ್ನು ಫ್ರೇಮ್ ಮಾಡಿದ್ದಾರೆ ಸಂವಿಧಾನದಲ್ಲಿ. ಮೊದಲನೇ ಅವ್ರು ಯಾರು ಚಿಂತೆ ಮಾಡಿದ್ದಾರೆ ಅಂದ್ರೆ ಈ ದೇಶದಲ್ಲಿ ಯಾರಿಗೆ ನಾವು ಶೂದ್ರ ಅಂತಾರೆ, ಮನುಸ್ಮೃತಿ ಪ್ರಕಾರ ಶೂದ್ರ ಯಾರಿದ್ದರೂ ಅದು ನಾ ಹೇಳಕ್ಕೆ ಹೋಗೋದಿಲ್ಲ. ಬಟ್ ಶೂದ್ರ ಇಲ್ಲಿ ಸಂವಿಧಾನದಲ್ಲಿ ಬಾಬಾ ಸಾಹೇಬರು 340 ಆರ್ಟಿಕಲ್ ಫ್ರೇಮ್ ಮಾಡಿದರು. ಫಸ್ಟು ಸೆಕೆಂಡ್ ಆರ್ಟಿಕಲ್ ಶೆಡ್ಯೂಲ್ ಕ್ಯಾಸ್ಟ್ಗೋಸ್ಕರ 341 ಮಾಡಿದರು. 3ನೇದಾಗಿ ಶೆಡ್ಯೂಲ್ ಟ್ರೈಬ್ 342 ಆರ್ಟಿಕಲ್ ಮಾಡಿದರು. ಈ ಸಂವಿಧಾನ ಆರ್ಟಿಕಲ್ ಪ್ರಕಾರ ಈ ದೇಶದಲ್ಲಿ ರಾಜಕೀಯ ಮೀಸಲಾತಿ, ಶೈಕ್ಷಣಿಕ ಮೀಸಲಾತಿ ಮತ್ತು ಎಂಪ್ಲಾಯ್ಮೆಂಟ್ ಮೀಸಲಾತಿ ಸಿಕ್ತು. ಆ ನಂತರ ಮುಂದೆ ಯಾವಾಗ ಈ 340 ಆರ್ಟಿಕಲ್ ಡಿಬೇಟ್ ಇನ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ, ಇದು ನೀವು ಒಂದು ವೇಳೆ ಓದಿದರೆ ನಿಮಗೆ ಗೊತ್ತಾಗ್ತದ. ಈ ದೇಶದ ಲೋಹಪುರುಷರಾದ ವಲ್ಲಭಭಾಯಿ ಪಟೇಲರು 340 ಆರ್ಟಿಕಲ್ಗೋಸ್ಕರ ವಿರೋಧ ಮಾಡಿದರು. 300 ಆರ್ಟಿಕಲ್ ಏನಿದೆ ಅಂದ್ರೆ ಅವ್ರು ಕೇಳಿದರು, ಇದು ಏನು ತರ್ತಾ ಇದ್ದೀರಿ ನೀವು, ನಿಮ್ಗೋಸ್ಕರನೇ ಮಾತಾಡ್ರಿ ಅಂತ ಹೇಳಿದಾಗ
ವಲ್ಲಭ್ ಭಾಯ್ ಪಟೇಲ್ರಿಗೆ ಬಾಬಾ ಸಾಹೇಬ್ರು ಹೇಳಿದರು, ವಲ್ಲಭ್ ಭಾಯ್ ಪಟೇಲ್ರೇ, ಈ ದೇಶದಲ್ಲಿ ಒ ಬಿ ಸಿ ಜನನೂ ಬಡವರಿದ್ದಾರ, ಒ ಬಿ ಸಿ ಜನನೂ ತಗಡದ ಮನೆಯಾಗಿದ್ದಾರ, ಒ ಬಿ ಸಿ ಜನನೂ ಶಿಕ್ಷಣದಿಂದ ದೂರ ಇದ್ದಾರ, ಒ ಬಿ ಸಿ ಜನನೂ ಸಂಸ್ಕೃತಿಯಿಂದ ದೂರ ಇದ್ದಾರೆ. ಅವ್ರಿಗೂ ರಾಜಕೀಯ ಮೀಸಲಾತಿ ಬೇಕು, ಈ ಮೂರು ಮೀಸಲಾತಿ ಅವ್ರಿಗೂ ಬೇಕಂತೇಸಿ ನಾ ಇದು ಫ್ರೇಮ್ ಮಾಡಿದ್ರಿ. ಬೇಕಾದ ಬ್ಯಾಡ ಅಂತ ನೀವು ಬ್ಯಾಕ್ವರ್ಡ್ ಶೇತಕರಿ ಯಾರೇನೋ ರೈತರ ಅಂತೀರ, ರೈತರ ಕಮ್ಯುನಿಟಿಯ ಯಾರಿಗಂತಾರೆ ಈ ದೇಶದಾಗ ಅಂದ್ರೆ ಮಹಾರಾಷ್ಟ್ರಲ್ಲಿ ಮರಾಠ ಜನರಿಗೆ ರೈತರ ಅಂತಾರೆ, ಕರ್ನಾಟಕದಲ್ಲಿ ಗೌಡ ಮತ್ತು ಲಿಂಗಾಯತರಿಗೆ ರೈತರ ಅಂತಾರೆ, ಆ ನಂತರ ಈ ಕಡೆ ಕಮ್ಮ ಮತ್ತು ರೆಡ್ಡಿ ಜನರಿಗೆ ರೈತರ ಅಂತಾರೆ. ಯಾವ್ದು ನಂತರ ಇವು ಇದರಲ್ಲಿ ಪಂಜಾಬ್ನಲ್ಲಿ ಸಿಖ್ ಜನರಿಗೆ ರೈತರ ಅಂತಾರೆ. ಸೊ ಒಂದು ವೇಳೆ ಬ್ಯಾಡ ಅಂತೀರ ಈ ಡಿಬೇಟ್ ಏನು ಕಾನ್ಸ್ಟಿಟ್ಯೂಷನಲ್ಲಿ ಪ್ರಸ್ತಾವನೆ ಮಾಡ್ತೀನಿ ನಾನು, ಬ್ಯಾಡ ಅಂತ ಕಸಿ 289 ಏನು ಪಾರ್ಲಿಮೆಂಟ್ರಿ ನೀವು ಮೆಂಬರ್ಗೆ ಗೆದ್ದು ಬಂದಿರಿ, ಅವ್ರು ವಿರೋಧ ಮಾಡಿದ್ರೆ ಡಿಲೀಟ್ ಮಾಡಿದ್ವಿ ಅಂತ ಹೇಳಿದರು. ಸೊ ಆವಾಗ ಈ ವಲ್ಲಭ್ ಭಾಯ್ ಪಟೇಲ್ ಗುರ್ತಾಯಿತು, ಇಲ್ಲ ಇದು ನಮಗೋಸ್ಕರ ಏನಿದೆ. ಮಹಾರಾಷ್ಟ್ರನಲ್ಲಿ ಪಂಜಾಬರಾವ್ ದೇಶಮುಖ್ ಅಂತ ಒಬ್ಬರು MP ಗೆದ್ದು ಬಂದಿದ್ದರು, ಅವರು ಅಳ್ಳಕ್ಕೆ ಪ್ರಾರಂಭ ಮಾಡಿದರು. ಅದು ಚರ್ಚೆ ಆಗೋ ಟೈಮ್ನಲ್ಲಿ ನಾವು ಹೇಳಲ್ದೇ ಬ್ಯಾಕ್ವರ್ಡ್ ಮಂದಿ, ಈ ದೇಶದ ಬ್ಯಾಕ್ವರ್ಡ್ ಮಂದಿಗ ತಾತ್ಪರ್ಯ ಏನದ ಅಂದ್ರೆ ಈ ಸಂವಿಧಾನವನ್ನು ಬರೀ ಶೆಡ್ಯೂಲ್ ಕ್ಯಾಸ್ಟ್ಗೋಸ್ಕರ ಇದೆ ಅಂತ ಕಸಿ ಭಾವನಾ ಇದೆ ಇಲ್ಲಿವರೆಗೆ 2024 ತನ ಅದು ಭಾವನಾ ತಪ್ಪಿದೆ. ಅದು ಜೊತೆಗೆ ಈ 341 ಬರೋರು ಶೆಡ್ಯೂಲ್ ಕ್ಯಾಸ್ಟ್ ರಿಸರ್ವೇಷನ್ಗಾಗಿ. ಶೆಡ್ಯೂಲ್ ಕ್ಯಾಸ್ಟ್ ರಿಸರ್ವೇಷನ್ನಲ್ಲಿ 1200 ಜನ ಭಾರತ ದೇಶದಲ್ಲಿ ಇರೋಂಥ 2000 ಅನ್ಟಚಬಲ್ ಜನ, ಅನ್ಎಜುಕೇಟೆಡ್ ಜನ, ಕಲ್ಚರಲ್ ಜನ ಯಾರು ಇದ್ದಾರ ಅಂಥವ್ರಿಗೆ ಬಾಬಾ ಸಾಹೇಬ್ರ 341 ಆರ್ಟಿಕಲ್ ಫ್ರೇಮ್ ಮಾಡಿದ್ದಾರೆ. ಮೂರನೇದಾಗಿ ಯಾರು ನಾವು ಜಂಗಲ್ ಅಂತ ಗೊತ್ತು, ಏನು ನಾವು ಲಂಬಾಡಿ ಅಂತೇವೆ, 2000 ವರ್ಷದಿಂದ ಜಂಗಲ್ದಾಗ, ಈಗಲೂ ಜಂಗಲ್ದಾಗಿದ್ದಾರೆ ಅವ್ರು, ಇನ್ನೂ ಬಂದಿಲ್ಲ ಅವ್ರು ಇಲ್ಲಿ. ಸೊ ಆ ಜನರಿಗೋಸ್ಕರ, ಟ್ರೈಬಲ್ ಜನರಿಗೋಸ್ಕರ ಬಾಬಾ ಸಾಹೇಬ್ರ 342 ಆರ್ಟಿಕಲ್ ಫ್ರೇಮ್ ಮಾಡಿದ್ದಾರೆ. ಸೊ ಇದು ಬಾಬಾ ಸಾಹೇಬ್ ಮಾಡಿಂದು ಸಂವಿಧಾನ ಪ್ರಕಾರ ಮಾಡಿ ಅಂತ ಅಲಾಟ್ಮೆಂಟ್ ಇದು ಬಡತನ ನಿರ್ಮೂಲನೆ ಕಾರ್ಯಕ್ರಮ ಇಲ್ಲ. ಇದು ಸಂವಿಧಾನ ಕಾರ್ಯಕ್ರಮ ಏನಿದೆ ಅಂದ್ರೆ ಪ್ರಪೋರ್ಷನ್ ರೀಪ್ರೆಸೆಂಟೇಷನ್ ಕಾರ್ಯಕ್ರಮ. ಇದು ಭಾಳ ಜನ ಈಗ ಪ್ರಚಾರದಾಗ ಏನಿದೆ ಅಂದ್ರೆ ಇದು ಬಡತನ ನಿರ್ಮೂಲನೆ ಕಾರ್ಯಕ್ರಮ ಅಂತ. ಇದು ಬಡತನ ನಿರ್ಮೂಲನೆ ಕಾರ್ಯಕ್ರಮ ಇಲ್ಲ. ಇಲ್ಲಿ ದೇಶದಾಗ ಬರೋ ಅಂಥ ಅದು ಕಾಂಗ್ರೆಸ್ ಇದ್ದಿರ್ಬೋದು, BJP ಇದ್ದಿರ್ಬೋದು, ಜನತಾದಳ ಇದ್ದಿರ್ಬೋದು, ಎಲ್ಲ ಪಾರ್ಟಿಗಳು ಇದ್ದಿರ್ಬೋದು, ಈ ಸಂವಿಧಾನವನ್ನು ಅರ್ಥನೇ ಮಾಡ್ಕೊಂಡಿಲ್ಲ. ಈ ಸಂವಿಧಾನವನ್ನೇ ಅರ್ಥ ಮಾಡ್ಕೊಂಡಿಲ್ಲ. ಇಲ್ಲಿ ಏನು ಜನ ಈಗಲೂ ಏನು ಸಂವಿಧಾನ ಕೈದಾಗ ತೊಗೊಂಡು ತಿರುಗಾಡ್ತಾ ಇದ್ರಲ್ಲ, ಅದು ಸಂವಿಧಾನ ಬರೀ ಪುಟ್ಟ ತೋರಿಸ್ತಾ ಇದ್ದಾರೆ. ಸಂವಿಧಾನದಲ್ಲಿ ಏನಿದೆ ಅವ್ರಿಗೆ ಗುರ್ತಿಲ್ಲ. ನಾನು ಅದು ಕಾಂಗ್ರೆಸ್ಸದ ರಾಜ್ಕುಮಾರ್ ಇದ್ದಿರ್ಬೋದು, BJPದ ಇನಾಥರ್ ಇದ್ದಿರ್ಬೋದು, ಜನತಾದಳದ ನಮ್ಮ ಇವರು ಸ್ವಾಮೀಜಿ ದೇವೇಗೌಡನ ಮಗ ಕುಮಾರಸ್ವಾಮಿ ಇದ್ದಿರ್ಬೋದು, ಇನ್ನೂ ಅವರು ಅರ್ಥ ಮಾಡ್ಕೊಂಡಿಲ್ಲ. ಹಿಂಗೆ ನಾವು ಓಪನ್ವಾಗಿ ಅವ್ರಿಗೆ ಚಾಲೆಂಜ್ ಮಾಡ್ತೇವೆ, ಡಿಬೇಟಿಗೆ ಬರಬೇಕು, ಪಕ್ಷದವ್ರನ್ನೂ ಡಿಬೇಟಿಗೆ ಬರಬೇಕು, ನಾವು ಸಿದ್ಧಿದ್ದೇವೆ. ಎರಡನೇದಾಗಿ ಈ ನಂತರ 1950ದಾಗ ಸಂವಿಧಾನ ಜಾರಿ ಆಯಿತು. 1950 ಸಂವಿಧಾನ ಜಾರಿ ಆದ ನಂತರ ನಮಗೆ ರಿಸರ್ವೇಷನ್ ಸಿಗ್ತೇವೆ ಅನ್ನೋ ನಮ್ಮ ಪ್ರಶ್ನೆ. ಶೆಡ್ಯೂಲ್ ಕ್ಯಾಸ್ಟ್ ಜನರಿಗೆ, ಶೆಡ್ಯೂಲ್ ಟ್ರೈಬ್ ಜನರಿಗೆ, OBCಗಾರ ಇವ್ರು ಯಾರೂ ಇಂಪ್ಲಿಮೆಂಟೇ ಮಾಡಿಲ್ಲ. OBC ಮಾತು VP ಸಿಂಗ್ ಬಂದ ನಂತರದ ಮಾತದ. OBC ಮಾತು ಎಲ್ಲರಿಗಿಂತ ಹೆಚ್ಚು ಅನ್ಯಾಯ ಆಗಿದ್ದು ಈ ದೇಶದಾಗಿರೋಂಥ ಸ್ಮಾಲ್ OBC ಮತ್ತು ಮೇಜರ್ OBC. ಮೇಜರ್ OBCಗೆ ಏನು ಹೇಳಿದ್ರು, ಈ ದೇಶದಾಗಿರೋ ಅಂಥ ಪಂಡಿತ್ ಜವಾಹರ್ಲಾಲ್ ಕಂಪನಿ ಏನು ಹೇಳ್ದ ಅಂದ್ರೆ, ಒಂದು ಮರಾಠಿದಾಗ ಗಾದೆ ಮಾತಿದೆ, ಏನಂದ್ರೆ ಉತ್ತಮ ಸೇತಿ ಅಂತ ಹೇಳಿದರು. ಅಂದ್ರೆ ಹೊಲ್ತನ ಮಾಡೋದು ಎಲ್ಲರಿಗಿಂತ ಗ್ರೇಟ್ ಅಂತ ಹೇಳಿದರು. ಎರಡನೇದಾಗಿ ಏನು ಹೇಳಿದರು, ಮಧ್ಯಮ ವ್ಯಾಪಾರ ಅಂತ ಹೇಳಿದರು. ಬಿಸ್ನೆಸ್ ಮಾಡೋದು ಅದು ಏನು ಸೆಕೆಂಡ್ ಗ್ರೇಡ್ ಅಂತ ಹೇಳಿದರು. ಮೂರನೇದಾಗಿ ಏನು ಹೇಳಿದರು, ಕನಿಷ್ಠ ನೌಕರಿ ಅಂತ ಹೇಳಿದರು. ಇರೋಂಥ ಈ ದೇಶದಲ್ಲಿ ಭಾರತ ದೇಶ ಸ್ವಾತಂತ್ರ್ಯ ಆದ ನಂತರ ಮೊದಲನೇ OBC ಗುಮ್ರಾ ಮಾಡಿ ಹಾದಿ ತಪ್ಪಿಸಿಂದ ಯಾರಂದ್ರೆ, ಇಲ್ಲಿ ಎಷ್ಟು ಸರ್ಕಾರಗಳು ಸ್ಥಾಪನೆ ಆಗ್ಯಾವ, ಈ ಜನ ಮೊದಲು OBCದವ್ರಿಗೆ ಹಾದಿ ತಪ್ಪಿಸಿದ ಕೆಲಸವನ್ನು ಮಾಡಿದರು. ಮೂರನೇದಾಗಿ OBC ಜನ ಏನು ತಿಳ್ಕೊಳ್ತಾರೆ, ನಮ್ಮಲ್ಲಿ ಹೊಲ ಇದೆ, ಈಗ ನೀವು ಎಲ್ಲ OBCಲಿಂದ ಬಂದಿದ್ದವ್ರು ಜನ ಇದ್ದರು. ಅವಾಗ ಶೂದ್ರ ಅಂತಿದ್ರು ನಿಮಗೆ. ನಾವು ಔಟ್ ಆಫ್ ಕ್ಯಾಸ್ಟ್ದವ್ರು ಇದ್ದೆ, ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಔಟ್ ಆಫ್ ಕ್ಯಾಸ್ಟ್ ಜನ. ನಾವು ವಿ ಆರ್ ನಾಟ್ ಶೂದ್ರಾಜ್, ವಿ ಆರ್ ನಾಟ್ OBC, ವಿ ಆರ್ ಶೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ ಜನ ಇದ್ದೆ ನಾವು. ಸೊ ಈ ಥರ ಆಗಿ ನಮಗೆ 1950ಲಿಂದ 60ವರೆಗೆ
ಈ ಸರ್ಕಾರ ರಿಸರ್ವೇಷನ್ ಕೊಡ್ತೇನೋ ನಮ್ಮ ಪ್ರಶ್ನೆ. ಎರಡನೇದಾಗಿ ನಾವು ರಿಸರ್ವೇಷನ್ ಬೆನಿಫಿಟ್ ಪಡಿಲಾಕ ಶುರು ಮಾಡಿದೆವು 1960ಲಿಂದ. ರಿಸರ್ವೇಷನ್ ಹ್ಯಾಂಗೆ ಸಿಕ್ತಂದ್ರೆ ಎಜುಕೇಷನ್ಲಿಂದ ರಿಸರ್ವೇಷನ್ ಬಂತು, ಎಜುಕೇಷನ್ಲಿಂದ ಎಂಪ್ಲಾಯ್ಮೆಂಟ್ ಬಂತು. ಆ ನಂತರ ಬ್ಯಾಕ್ವರ್ಡ್ ಜನರ ಹೊಲ ಇದ್ದು, ಅವ್ರಿಗೆ ಸಣ್ಣ ಪುಟ್ಟ ವ್ಯಾಪಾರ ಇದ್ದು, ಆ ವ್ಯಾಪಾರ ಮಾಡಿ ಆ ಜನ ತಮ್ಮ ರಿಸರ್ವೇಷನ್ ಕಡೆ ಎಜುಕೇಷನ್ ಕಡೆನೂ ಬಂದಿಲ್ಲ, ಎಂಪ್ಲಾಯ್ಮೆಂಟ್ ಕಡೆನೂ ಬಂದಿಲ್ಲ. ಅದು ತಪ್ಪ ಶೆಡ್ಯೂಲ್ ಕ್ಯಾಸ್ಟ್ ಜನರದು ಸಂವಿಧಾನದ್ದು ಏನು ಬಾಬಾ ಸಾಹೇಬ್ರದ್ದು? ನಮ್ಮ ಪ್ರಶ್ನೆ ಇದೆ. ಅದು ಯಾರು ತಪ್ಪದು? ಯಾವ ಸರ್ಕಾರವನ್ನು ಆಡಳಿತದ ಆ ಜನರಿಗೆ ಸಮಬಾಳು ಸಮಪಾಲು ಕೊಡಬೇಕಾಗಿತ್ತು, ಅವ್ರು ಕೊಟ್ಟಿಲ್ಲ. ಅವರು ಯಾವ ಆಯೋಗನೂ ರಚನೆ ಮಾಡಿಲ್ಲ. ಅವ್ರು ತಪ್ಪು ತಮ್ಮ ಇಟ್ಕೊಂಡು ಇವತ್ತೇನು ನಡೀತಾ ಇದೆ ಅಂದ್ರೆ ಎಲ್ಲ ಇದರಲ್ಲಿ ಮೀಸಲಾತಿಯನ್ನು ಒಂದು ಪರ್ಟಿಕ್ಯುಲರ್ ಕ್ಯಾಸ್ಟ್ ತಿಂದಿದೆ ಅಂತ ಹೇಳ್ತಾಯಿದ್ದಾರೆ. ತಪ್ಪು ಮಾಡ್ತಾ ಇದ್ದಾರೆ ಸರ್ಕಾರಗಳು ಇಲ್ಲಿವರೆಗೆ. ಆದರೆ ಯಾರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಯಾರು ಎಜುಕೇಷನ್ ಎಂಪ್ಲಾಯ್ಮೆಂಟ್ ನಾವೇನು ಬಂದಿದ್ದೇವೆ ಇಲ್ಲಿವರೆಗೆ, ನಮಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ? ಸರ್ಕಾರ ಇಂಟರ್ನಲ್ಲಿ ಮಾಡ್ತಾ ಇದೆ. ಆದರೆ ಬಸ್ ಯಾರಿಗೆ ಕೊಡ್ತಾ ಇದೆ ಅಂದ್ರೆ ಯಾರಿಗೆ ಏನೂ ಸಿಕ್ಕಿಲ್ಲ, ನಿಮಗೆ ಅವರು ಎಲ್ಲ ಅವರೇ ತಿಂದಾರ ಅಂತ ಹೇಳ್ತಾ ಇದ್ದಾರೆ. ಇದು ಭಾಳ ತಪ್ಪದ. ನಮ್ಮ ಜನರು ಅದು ಅವರೂ ಮಾಡ್ಕೋಬೇಕು. ಏನು ಹೋರಾಟ ಒಳ ಮೀಸಲಾತಿ ಹೋರಾಟ ಮಾಡ್ತಾ ಇದ್ದಾರಲ್ಲ ಆ ಜನ ಅವರೂ ಮಾಡ್ಕೋಬೇಕು. ಎಂಪ್ಲಾಯ್ಮೆಂಟ್ ಯಾವಾಗ ಸಿಗ್ತದ? ಎಂಪ್ಲಾಯ್ಮೆಂಟ್ ಯಾವಾಗ ಎಜುಕೇಷನ್ ಆದ್ಮೇಲೆ ಸಿಗ್ತದೆ. ಎಜುಕೇಷನ್ ನಿಮಗೆ ಮಾಡ್ಲಾಕ ನಾವು ಕೈ ಹಿಡಿದೇವೆ, ನಿಮಗೆ ಬರಬೇಡ ಅಂದಿದ್ದೇವೇನೋ, ಹಾಸ್ಟೆಲ್ದಾಗ ಅಡ್ಮಿಷನ್ ಮಾಡ್ಲಾಕ ಬರಬೇಡ ಅಂದಿದ್ದೇವೆ ಅಥವಾ ಎಂಪ್ಲಾಯ್ಮೆಂಟ್ ಅಪ್ಲಿಕೇಶನ್ ಹಾಕಬೇಡ ಅಂತ ಅಂದಿದ್ದೇವೆ ಈ ಸಮಾಜಕ್ಕೆ, ನಮ್ಮ ಸಮಾಜಕ್ಕೆ ಅಂದಿಲ್ಲ, ಯಾರಿಗೂ ಅಂದಿಲ್ಲ ನಾವು. ಸೊ ಇದು ಒಂದು ಜನರಿಗೆ ಟಾರ್ಗೆಟ್ ಮಾಡೋ ಅಂತ ಅದು ಕುತಂತ್ರದ ಬಲಿಯಾಗಿದೆ ಅಂತ ನಮಗೆ ಅನಿಸ್ತದೆ. ಕುತಂತ್ರ ಬಲಿಯಾಗಿದ್ದೀರಿ ನಾವು. ಈ ದೇಶದಲ್ಲಿ ಇರೋ ಅಂಥ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆ ನಿಮಗೆ ಬಲಿ ಮಾಡಿದೆ. ಆ ಬಲಿಯಾಗಿನ ಜನ ಇದ್ದೀರಿ ನೀವು ಅಂತ ಹೇಳ್ತೀನಿ. ಇದು ಆಯಿತು ಪೊಲಿಟಿಕಲ್ ರಿಸರ್ವೇಷನ್. ಯಾವಾಗ ಎಜುಕೇಷನ್ ಆಗ್ತಾನೆ ಅವನಿಗೆ ಎಂಪ್ಲಾಯ್ಮೆಂಟ್ ಸಿಗ್ತದೆ. ಏನು ಪುಕ್ಸಟಿ ಕೊಡ್ತಾರೆ, ನೀ ಬಿ ಎ ಆಗಿದ್ದು ಬಾ ಅಪ್ಪ ಅಂತ ಕಸಿ ಕರೆದು ಕೊಡ್ತಾರೆ ನೌಕರಿ. ಯಾರ ಎಲ್ಲೂ ಕೊಟ್ಟಿಲ್ಲ, ಆಗಲ್ಲ ಅದು. ಸೊ ಯಾರು ಎಜುಕೇಟೆಡ್ ಆದರು ಅವರು ಎಂಪ್ಲಾಯ್ಮೆಂಟ್ ಕಡೆ ಹೋದರು, ಯಾರು ಎಜುಕೇಟೆಡ್ ಆಗಿಲ್ಲ ಅವರು ಎಂಪ್ಲಾಯ್ ಕಡೆ ಬಂದಿಲ್ಲ. ಯಾಕಂದ್ರೆ ಒಂದು ಪರ್ಫಾರ್ಮೆನ್ಸ್ ಮ್ಯಾಲೂ ನೌಕರಿ ಕೊಡ್ಬೇಕಂತ 50% ರಿಸರ್ವೇಷನ್ ಯಾಕಾಯ್ತು ಅಂದ್ರೆ ಅರ್ಧ ಜನರಲ್ ಕ್ಯಾಟಗರಿಯಲ್ಲಿ ಬರಬೇಕು, ಅರ್ಧ ಜನ ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಬರಬೇಕಂತ ಕಸಿ ಒಂದು ಮಾನದಂಡ ಮಾಡಿದರು. ಇಂದಿರಾ ಸಾಹನಿ ಕೇಸ್ದಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದಿರಾ ಸಾಹನಿ ಕೇಸ್ ಇದೆಯಲ್ಲ, ಆ ಕೇಸಲ್ಲಿ 50% ರಿಸರ್ವೇಷನ್ಗಿಂತ ಮ್ಯಾಲೆ ಹೋಗಬೇಡ ಅಂತ ಹೇಳಿದರು. ಈಗ 50% ಮ್ಯಾಲೆ ಹೋಗಬೇಡ ಅಂತ ಕಸಿ ನೀವೇ ಜಡ್ಜ್ಮೆಂಟ್ ಕೊಡ್ತೀರಿ. ಈಗ EWS ಕೋಟಾ ಕೊಟ್ಟಿರಿ, ನೀವು 10% ಕೊಟ್ಟಿರಲ್ಲ. ಈಗ ಪ್ರಪೋರ್ಷನ್ ಆಫ್ ದಿ ಪಾಪ್ಯುಲೇಷನ್ ನೀವು ರಿಸರ್ವೇಷನ್ ಕೊಡಬೇಕು. ಬ್ಯಾಕ್ವರ್ಡ್ ಇದೆ 68% ಇದ್ದಾರೆ, ಮತ್ತು ಅವ್ರಿಗೆ 68% ಕೊಡ್ರಿ. ನಾವು 24% ಇದೆ, ನಮಗೆ 24 ಕೊಡ್ರಿ. ಈಗ ಬ್ಯಾಕ್ವರ್ಡ್ನಲ್ಲಿ ಎಲ್ಲ ಬಂದರು, ಗೌಡರು ಬಂದರು, ಲಿಂಗಾಯತರು ಬಂದರು, ಎಲ್ಲನೂ ಬಂದರು. ಬರೀ ನೀವು ಅವ್ರಿಗೆ ಎಷ್ಟು ರಿಸರ್ವೇಷನ್ ಕೊಡ್ಲತ್ತೀರಿ ನೀವು? ಓನ್ಲಿ 4%. ಗ್ರೂಪ್ ಬಿ ಗ್ರೂಪ್ ಸಿ ಮಾಡಿದಿರಲ್ಲ, ಅವ್ರಿಗೆ ಅಷ್ಟು ಕೊಡ್ತಾ ಇದ್ದಾರೆ. ಬಟ್ ಅದಕ್ಕೆ ಕಿಚ್ಚು ಅವ್ರ ನಿಂಬಲ್ಲಿ ಇಲ್ಲ. ಯಾಕಿಲ್ಲ ಅಂದ್ರೆ ನಿಮ್ಮ ಕಡೆ ಏನೇನು ಸಾಮಾಜಿಕ ಸ್ಟ್ಯಾಟಸ್ ಇದೆ. ಈ OBC ಸಮಾಜ ಭಾರತ ದೇಶದಾಗ ಸಾಮಾಜಿಕ ಸ್ಟ್ಯಾಟಸ್ ಇದೆ. ಅಲ್ಪ ಇಷ್ಟು ಮಟ್ಟಿಗೆ ಈಗ 3 ಎಕರೆ 2 ಎಕರೆ ತನಕ ಬಂದಿದ್ದಾರೆ. ಈಗ ಜಮೀನು ಹಂಚ್ಕಿ ಅಷ್ಟೇ ಬಂದಿದ್ದಾರೆ ಅವ್ರಿಗೆ. ಸೊ ಇವ್ರು ಮೊದಲು ಕ್ರಾಂತಿ ಹೇಳ್ಬೇಕಾಗಿತ್ತು. ಬಟ್ ಇದು ಕ್ರಾಂತಿ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ ಅಂದ್ರೆ ಇದಕ್ಕೆ ಕಾರಣ ಅದ, ಪರಂಪರೆ ಒಂದು ಕಾರಣ ಅದ. ಎರಡನೇದಾಗಿ ಫ್ಯೂಡಲ್ ಸಿಸ್ಟಮ್ ಏನೋ ತಲೆಯಾಗದ, ಜಾತಿ ವ್ಯವಸ್ಥೆ ಏನೋ ತಲೆಯಾಗದ. ನಿಂಬಲ್ಲಿ ಏನೋ ಎಚ್ಚರ ಆಗ್ತಾಯಿಲ್ಲ. ನಾವು ಎಚ್ಚರ ಆಗಿದ್ದೀವಿ. ಯಾಕಾಗಿದ್ದೀವಿ ಅಂದ್ರೆ ನಮಗೆ ಎಜುಕೇಷನ್ ಕೊಟ್ಟಲ್ಲ. ವೈಜ್ಞಾನಿಕವಾಗಿ ಥಿಂಕಿಂಗ್ ಮಾಡ್ಲಿಕ್ಕೆ ನಮಗೆ ಬಾಬಾ ಸಾಹೇಬ್ರು ಹೇಳಿದಾರೆ. ಅದಕ್ಕೆ ಈ ಪ್ರಕಾರ ನಾವು ಮುಂದೆ ಬಂದಿದ್ದೆವು. ಯಾರು ಮೆಹರ್ಬಾನಿಯಿಂದ ಮುಂದೆ ಬಂದಿಲ್ಲ, ನಾವು ಮೇಹನತ್ ಮಾಡಿ ಬಂದಿದ್ದೆವು. ನಮಗೆ ನೌಕರಿ ಕೊಟ್ಟಿರಿ, ಮ್ಯಾಟ್ರಿಕ್ ಫೇಲ್ ಇದ್ದವನು ನೌಕರಿ ಕೊಟ್ಟಿರಿ, ನೀವು ಕೊಟ್ಟಿಲ್ಲ. ಈ ಕ್ಲಾಸ್ 1 ಕ್ಲಾಸ್ 2 ಆಗ್ತಾ ಅಂದರೆ ಕಾಂಪಿಟೇಷನ್ ಆಗ್ತದೆ ದೇಶದಾಗ. ಈಗ KPSC ಆಗ್ತದೆ, ಸೆಂಟ್ರಲ್ನಲ್ಲಿ UPSC ಆಗ್ತದೆ. ಈಗ ಎಷ್ಟು ನಮ್ಮ ಪ್ರಪೋರ್ಷನ್ ಇದೆ? ಇಲ್ಲಿವರೆಗೆ ನಾವು ರೆಕಾರ್ಡ್ ನೋಡಿದಾಗ ನಾವು ಬರೀ 11% ನೌಕರಿದಾಗಿದ್ದೆವು. ಹೆಚ್ಚಿನ ನೌಕರಿ ಯಾವುದಾಗಿದ್ದೆವು? ಮುನ್ಸಿಪಾಲ್ಟಿದಾಗಿದ್ದೆವು. ಹೆಚ್ಚಿನ ನೌಕರಿಯಲ್ಲಿದ್ದೆ ನಾವು ಮುನ್ಸಿಪಾಲ್ಟಿದಾಗಿದ್ದೆವು. ಗ್ರೂಪ್ ಸಿದಾಗಿ ನಾವು 6% ಇದ್ದೇವೆ. ಗ್ರೂಪ್ ಬಿದಾಗ ನಾವು ಬರೀ 5% ಇದ್ದೇವೆ. ಗ್ರೂಪ್ ಎ ಕರ್ನಾಟಕದ ಹೇಳ್ತಾ ಇದ್ದೇವೆ. ಗ್ರೂಪ್ ಎದಾಗ 4% ಇದ್ದೇವೆ. ಸೊ ಇದ್ದಾಗ ನಮ್ಮ ರಿಸರ್ವೇಷನ್ 15%. ಇಲ್ಲಿವರೆಗೆ 75 ಇಯರ್ಸ್ ಆದ ನಂತರನೂ ನಮಗೆ ನೀವು ಬರೀ 11% ರಿಸರ್ವೇಷನ್ ಎಲ್ಲ ಕೂಡಿ ABCD ಕೂಡಿ 11% ಇದೆ. 4% ನಾವು 75 ಏನು ಬ್ಯಾಕ್ಲಾಗಿದೆ ಕೊಡ್ತೀರೇನು? ನೀವು ತುಂಬ್ತಾ ಇದ್ದೀರೇನು ಬ್ಯಾಕ್ಲಾಗ? ಇದು ಪ್ರಶ್ನೆ ಏನ? ಗ್ರೂಪ್ ಡಿದಾಗ ಚಪರಾಶಿ ಅಂತೀವಲ್ಲ,
ಮುನ್ಸಿಪಾಲ್ಟಿ ಲೇಬರ್ ಅಂತೀರಲ್ಲ, ಪರ್ಸೆಂಟೇಜ್ ಹೇಳಿ. ಹ್ಞೂ 10.94. ಈ ಗ್ರೂಪ್ ಡಿ ಏನು ಎಂಪ್ಲಾಯ್ಮೆಂಟ್ ಇದೆಯಲ್ಲ, ಈಗಾರ ನೀವು ಡೈಲಿ ವೇಜಸ್ ಮೇಲೆ ಇಟ್ಕೊಂಡಿರೋ ಮುಗಿತಲ್ಲ ನಮ್ಮ ನೌಕರಿ. ಈಗ ಸೀದಾಗ ಬರೀ ಸೀದಾ ಕಾಂಟ್ರಾಕ್ಟ್ ಬೇಸವ್ರು ಅಂತ ತಗೊಳತ್ತೀರಿ. ಎಲ್ಲ ಕಮ್ಯುನಿಟಿಗೆ, ನಮ್ಮ ಒಬ್ಬರಿಗೆ ಎಲ್ಲರಿಗೆ ಕಾಂಟ್ರಾಕ್ಟ್ ಬೇಸದ. ಈಗೇನೋ IAS IPSದಾಗ ಲ್ಯಾಟ್ರ್ ಎಂಟ್ರಿ ಮಾಡ್ತಾಯಿದ್ರು. ಯಾರು ಮಂತ್ರಿನ ಮಗ ಅವನಿಗೆ ಹಿಂದಿನ IAS ಅಂತ ಕೊಡ್ಲತ್ತೀರಿ, ಸೆಕ್ರೆಟ್ರಿ ಅಂತ ಕೊಡ್ಲತ್ತೀರಿ. ಇದು ಎಲ್ಲನೇ ಮುಗಿಸಿರಿ ನೀವು. ಮತ್ತು ಎಲ್ಲ ಇವರೇ ತಿಂದಾರೆ ಯಾವ ಬೇಸಿಸ್ ಮೇಲೆ ಅಂತೀರಿ. ನಾವು ಹೇಳೋದೇನು ಇವ್ರೀಗ, ನೀವು ಟೋಟಲಿ ಜನಗಣತಿ ಮಾಡಿರಿ ಈ ದೇಶದಾಗ. ಯಾರು ಎಷ್ಟು ತಿಂದಾರೆ ಗುರ್ತಾಗ್ತದೆ, ಯಾರು ಎಷ್ಟು ಪಾರ್ಟಿಸಿಪೇಷನ್ ಮಾಡಿದಾರ ತಗೋರಿ, ಆ ಪ್ರಕಾರ ನೀವು ಹಂಚಿಕೆ ಮಾಡಿರಿ. ಯಾರಿಗೆ ಹೆಚ್ಚು ತಿಂದಾರ ಬಿಟ್ಕೊಡ್ರಿ. ಅಂದ್ರೆ ಏನು ಕ್ರಿಮಿಲೇಯರ್ ಹೇಳ್ತಾ ಇದ್ದೀರಲ್ಲ ನಾವು, ಕ್ರಿಮಿಲೇಯರ್ ಯಾರು ಹೇಳ್ತೀರಿ ನೀವು ಅಂದ್ರೆ, ಯಾರ ಬಳಿ ಏರೋಪ್ಲೇನ್ ಅದ ಅಲ್ಲ, ಯಾರ ಬಳಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು, ಯಾರು ಲಿಂಗಾಯತರ ಬಳಿ ಅದ, ಯಾರು ಕುರುಬುರು ಕಬಳಿಗಾರ ಬರೋದ ಹೇಳ್ರಿ. ನಾನು ಯಾರ ಬಳಿ ಅದ? ನಂಬಲ್ಲಿ ಅದ. ಪೊಲಿಟಿಕಲ್ ರಿಸರ್ವೇಷನ್ ಬಗ್ಗೆ ಮಾತಾಡ್ತೀನಿ. ಪೊಲಿಟಿಕಲ್ ರಿಸರ್ವೇಷನ್ ನಮ್ಮ ಕರ್ನಾಟಕ 36 MLA ಬರ್ತದೆ, ಓನ್ಲಿ 36 MLA. 36 MLA ಸಾವುಕಾರ ಆಗಿರ್ಬೋದು ಅಲ್ಲ. ಆದರೆ ಈ ಕರ್ನಾಟಕದ 1,24 lakh ಜನ ಇದ್ದೇವೆ ನಾವು. ಅವ್ರು ಸಾವುಕಾರ ಆದ ಬೆಲೆ ಐತೇನು? ಈಗ ಪ್ರಶ್ನೆಗಳು ಕೇಳ್ತಾರೆ ಸಂಘಟನೆದವ್ರು. ಒಂದು ದೊಡ್ಡ ಸಂಘಟನೆ ಅದ ಭಾರತ ದೇಶದಾಗ ಹಿಂದೂ ಹೆಸರು ಮೇಲೆ. ಮೀಸಲಾತಿ ಎಲ್ಲಿವರೆಗೆ ಅಂತ ಹೇಳ್ತಾ ಇದ್ದಾರೆ. ನಾವು ಅವ್ರಿಗೆ ಉತ್ತರ ಅದ ನಮ್ಮದು, ಎಲ್ಲಿವರೆಗೆ ಜಾತೀಯತೆ ಇರ್ತದೆ, ಎಲ್ಲಿವರೆಗೆ ಅಸಮಾನತೆ ಇರ್ತದೆ, ಎಲ್ಲಿವೇ ಆರ್ಥಿಕ ಅಸಮಾನತೆ ಇರ್ತದೆ, ಅಲ್ಲಿವರೆಗೆ ಮೀಸಲಾತಿ ಎಲ್ಲರಿಗೆ ಇರ್ಬೇಕಂತ ಹೇಳ್ತೀವಿ ನಾವು. ನಮ್ಮ ವಾದ ಈ ಥರ ಇದೆ. ಸೊ ನೆಕ್ಸ್ಟ್ ಮೀಸಲಾತಿ ತೊಗೊಂಡವ್ರು ಎಷ್ಟು ಜನ ನಮ್ಮ ಕರ್ನಾಟಕದಾಗ? 36 ಜನ. 36 ಜನ ಸಾವುಕಾರ ಆಯ್ತು ಅಂತ ತಿಳ್ಕೊರಿ, ಕರೋಡಪತಿ ಆದ್ರೂ ಅಂತ ತಿಳ್ಕೊರಿ, ಭ್ರಷ್ಟಾಚಾರ ಮಾಡಿದ್ರು ಅಂತ ತಿಳ್ಕೊರಿ. 36 ಜನ 1 crore 36 ಜನ. ಒಂದು ಫ್ಯಾಮಿಲಿಗೆ ಎಷ್ಟು, ಒಂದು ಜಾತಿಗೆ ಎಷ್ಟು ಪರ್ಸೆಂಟೇಜ್ ತೆಗೀರಿ. ಆ ನಂತರ ಈ ಶೆಡ್ಯೂಲ್ ಕಾಸ್ಟ್ದಾಗ ಜಾತಿಗಳವ? 101 ಜಾತಿ ಸೇರಿಸಿರಿ ನೀವು. ಯಾರು ಅಂದಾರ ಆ ಜಾತಿಗಳು ಸೇರಿದಿರಿ. ಹ್ಯಾಂಗೆ ಸೇರಿಸಿ ಹೇಳಿ? ಈ ದೇಶದಾಗ ಹವನೂರು ವರದಿ ಜಾರಿ ಆಯ್ತು 1977ದಾಗ. ಅವಾಗ ಯಾವ ಜಾತಿಗಳು ನಿಮಗೆ ಅಪ್ಲಿಕೇಶನ್ ಕೊಟ್ಟಿದ್ರು ನಮಗೆ ಸೇರಿಸ್ರಿ ಅಂತ ಕಸಿ. ನಾವು 6 ಜನನೇ ಇದ್ದೇವೆ ಶೆಡ್ಯೂಲ್ ಕಾಸ್ಟ್ದಾಗ. 101 ಜಾತಿ ಮಾಡ್ತೀರಿ. ಯಾರಿಗೆ ಕೇಳ್ತೀರಿ? ಯಾರೂ ಸ್ಟ್ರೈಕ್ ಮಾಡಿಲ್ಲ, ಯಾರೂ ಅಪ್ಲಿಕೇಶನ್ ಕೊಟ್ಟಿಲ್ಲ, ನೀವು ಸೇರಿಸ್ತೀರಿ. ಯಾಕಂದ್ರೆ ಆರ್ಟಿಕಲ್ 331 332 ಪವರ್ ಇದೆ, ಅದು ಸೇರ್ಸೋದು ತೆಗೆಯೋದು ಪವರ್ ಇದೆ. ಸೊ ಯಾರಿಗೆ ಯಾರು ಸ್ಟ್ರೈಕ್ ಮಾಡಿದರು? ಜೊತೆಗೆ EWS ಕೋಟಾ ಕೊಟ್ಟಿರಿ ನೀವು. EWS ಕೋಟಾದಾಗ ಯಾರು ಅಪ್ಲಿಕೇಶನ್ ಕೊಟ್ಟಿರು? ಯಾವ ಸಮಾಜ ಯಾರಿಗೆ ಸಿಕ್ಕಿದೆ? ಸುಧಾಮ ಕೋಟಾ ಏನು ಸಿಕ್ಕಿದೆ? ಆ ಸುಧಾಮ ಕೋಟಾ ಎಷ್ಟು ಜನರು ಅಪ್ಲಿಕೇಶನ್ ಕೊಟ್ಟಿದ್ರು? ಎಷ್ಟು ಜನ ರೋಡಿನ ಮೇಲೆ ಬಂದು ಕೈ ಚಳವಳಿ ಮಾಡಿದರು? ಅದು ಮಾಡಿಲ್ಲ ನೀವು. ಸೊ ಮಾಡೋದು ನೀವು, ಅನ್ಯಾಯ ಮಾಡೋದು ಸರ್ಕಾರ ನೀವೇ. ಯಾರಿಗೆ ಮಾಡ್ತಾಯಿದ್ದೀರ ಅನ್ಯಾಯ? ಎಲ್ಲರಿಗೆ ಮಾಡ್ತಾಯಿದ್ದಾರೆ. ಬಟ್ ಅದು ಆರೂ ಆಗ್ತಾಯಿಲ್ಲ. ಈಗ ನಾವು ಓಪನ್ವಾಗಿ ಮಾತಾಡ್ತಾ ಇದ್ದೀವಿ. ಯಾಕಂದ್ರೆ 2500 ವರ್ಷದಿಂದ ನಮಗೆ ನೋವಾಗಿದೆ. ನಾವು ಪೆಟ್ಟು ತಿಂದಿನವ್ರು ಇದ್ದೇವೆ, ನೀರು ಸಿಗಲ್ಲ ಜನ ಇದ್ದೇವೆ, ಗಾಳ್ಯಾಗ ಮಳ್ಯಾಗ ತಿರ್ಗಾಡಿನೋ ಜನ ಇದ್ದವು. ನಮಗೆ ನೋವಾದ ನಿಮ್ಮ ವಿರುದ್ಧಾಗ ನಾವು ಓಪನಾಗಿ ಮಾತಾಡ್ತಾ ಇದ್ದೇವೆ. ಇದು ಒಂದೇ ಇಂಥ ಕಾಸ್ಟ್ ಅದ ಭಾರತ ದೇಶದಾಗ. ಕರ್ನಾಟಕದಾಗ ಹೊಲಿಯ ಯಾರಿಗೆ ಅಂತೇವೆ? ಯಾರಿಗೆ ಚಲವಾದಿ ಅಂತಾರೆ, ಆದಿ ಕರ್ನಾಟಕ ಅಂತಾರೆ, ಆದಿ ದ್ರಾವಿಡ ಅಂತಾರೆ, ಆದಿ ಆಂಧ್ರ ಅಂತಾರೆ. ಆ ಜನ ನೋವು ಉಂಡಿನವರಿದ್ದೇವೆ, ನೋವು ಉಂಡಿನವರಿದ್ದೇವೆ ಅಂತ ಕಸಿ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದೇವೆ. ನಿಮ್ಮ ಜನರಿಗೆ ಅನ್ಯಾಯ, OBCಗೆ ಅನ್ಯಾಯ ಆಗಿಲ್ಲ. ಯಾಕಾಗಿಲ್ಲ ಅಂದ್ರೆ ಧರ್ಮದ ಸಂರಕ್ಷಣೆದಾಗ ಇದ್ದೀರಿ ನೀವು. ನಾವು ಅವನಕ್ಕಿಂತ ಕುರುಬರಿಗಿಂತ ದೊಡ್ಡಿದ್ದೇನೆ ಅಂತ ಕಸಿ ಒಂದು ನಿಮಗೊಂದು ಸಮಾಜ ಸ್ಟ್ಯಾಟಸ್ ಅದ. ಅದು ಆ ಸ್ಟ್ಯಾಟಸ್ಗೋಸ್ಕರ ನೀವು ಮಾತಾಡ್ತಾ ಇಲ್ಲ. ಸೊ ನಾವು ಮಾತಾಡ್ತಾ ಇದ್ದೀವಿ ಅಂತ ಕಸಿ ನಮಗೆ ಮುಟ್ಟುಗೋಲು ಹಾಕ್ಲಾಕ. ಮುಟ್ಟುಗೋಲು ಯಾವ ಮುಖಾಂತರ ಹಾಕ್ತಾಯಿದ್ದೀರಿ ನೀವು? ಸಂವಿಧಾನ ಮುಖಾಂತರ ಹಾಕ್ತಾಯಿಲ್ಲ, ಸುಪ್ರೀಂ ಕೋರ್ಟ್ ಮುಖಾಂತರ ಹಾಕ್ತಾಯಿದ್ದೆ. ರೂಲ್ ಏನಿದೆ? ಒಳ ಮೀಸಲಾತಿ ಮಾಡ್ಲಾಕ ಪ್ರೊವಿಷನ್ ಅದ ಏನು? ಸಂವಿಧಾನದಾಗ ಇಂಥ ಆರ್ಟಿಕಲ್ದಾಗ ಒಳ ಮೀಸಲಾತಿ ಮಾಡ್ಬೋದು ಅಂತ ಹೇಳತ್ತೀರಿ ನಾವು. ಸೊ ನಾವು ಬ್ಯಾಕ್ವರ್ಡ್ ಜನ ಇಲ್ಲ, ಅಷ್ಟು ಬುದ್ಧಿದವ್ರು ಇಲ್ಲ ನಾವು. ನೀವು ರಾಮ ಮಂದಿರ ಇಶ್ಯೂ ಏನು ಜಜ್ಮೆಂಟ್ ಕೊಟ್ಟಿರಲ್ಲ, ಆಸ್ಥಾ ಮೇಲೆ ಜಜ್ಮೆಂಟ್ ಕೊಟ್ಟಿರಿ. ಈ ದೇಶದ ಕೋರ್ಟ್ಗಳು ಆಸ್ಥಾ ಮೇಲೆ ಕೊಟ್ಟಿರಿ. ರಿಕಾರ್ಡ್ ಮೇಲೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಏನು ಡಾಕ್ಯುಮೆಂಟ್ ಇದೆ, ಹಿಸ್ಟಾರಿಕಲ್ ಏನು ಡಾಕ್ಯುಮೆಂಟ್ ಇದೆ, ಅದರ ಮೇಲೆ ನೀವು ಇದು ಕೊಟ್ಟು ಜಜ್ಮೆಂಟ್ ಕೊಟ್ಟಿರಿ. ಆಸ್ಥಾ ಮೇಲೆ ಕೊಡ್ತೀನಿ ಅಂದ್ರೆ ಸಂವಿಧಾನ ಬಾಹಿರ, ಸಂವಿಧಾನ ಬಾಹಿರ ಜಜ್ಮೆಂಟ್. ಹರಿಯಾಣ ಗೌರ್ಮೆಂಟ್ 3ನೇದು, ತೆಲಂಗಾಣ ಅಂದ್ರೆ ಆವಾಗ ಆಂಧ್ರ ಪ್ರದೇಶ. ಈ ಇದರ ಮೇಲೆ
ನೀವೆಲ್ಲ ಕ್ಲಬ್ ಮಾಡ್ಕಸಿ ಜಡ್ಜ್ಮೆಂಟ್ ಕೊಟ್ಟಿರಿ. ನಿಮ್ಮಲ್ಲಿ ಇಂಪೆರಿಕಲ್ ಡಾಟಾ ಇದ್ದೇನು ಸುಪ್ರೀಂ ಕೋರ್ಟ್ ಬಳಿ? ಎಷ್ಟು ಜನ ಓದಿನಾರ, ಎಷ್ಟು ಜನ ಎಂಪ್ಲಾಯ್ಮೆಂಟ್ ಮಾಡಿದಾರ, ಎಷ್ಟು ಜನ ಹೊಲ ನೆಲ ಪ್ರಾಪರ್ಟಿ ಮಾಡಿದಾರ, ಎಷ್ಟು ಜನ ಪೊಲಿಟಿಕಲ್ ಬೆನಿಫಿಟ್ ತೊಗೊಂಡು ಇಂಪೆರಿಕಲ್ ಡಾಟಾ ಐತೆ ನಿಮ್ಮಲ್ಲಿ? ಇಂಪೆರಿಕಲ್ ಡಾಟಾ ಇಲ್ಲ. ಇಂಪೆರಿಕಲ್ ಡಾಟಾ ಇಲ್ಲದೇ ನೀವು ಜಡ್ಜ್ಮೆಂಟ್ ಕೊಡ್ತಾಯಿದ್ದೀರಿ. ಜೊತೆಗೆ ಎಲ್ಲ ಆಲ್ ಸ್ಟೇಟ್ದವ್ರಿಗೆ ಡೈರೆಕ್ಷನ್ ಕೊಡ್ತಾಯಿದ್ದೀರಿ. ಸ್ಟೇಟ್ ಇದು ಮಾಡ್ಬೋದು ಅಂತ ರೂಲ್ ಏನು ಹೇಳ್ತಾ ಇದೆ ಅಂದ್ರೆ, ಇನ್ಕ್ಲೂಷನ್ ಆ್ಯಂಡ್ ಎಕ್ಸಲ್ಯೂಷನ್ಗೆ ಮಾಡಬೇಕಂದ್ರೆ ಪಾರ್ಲಿಮೆಂಟಿಗೆ ಅಮೆಂಡ್ಮೆಂಟ್ ಬಿಲ್ ತರಬೇಕು. 341 ಅಮೆಂಡ್ಮೆಂಟಿಗೆ ಬಿಲ್ ತರಬೇಕಾಗಿತ್ತು. ನೀವು ಬಿಲ್ ತರಲ್ಲೇ ನಿಮ್ಮಲ್ಲಿ ಅಲ್ಲಿ ಬಿಲ್ ತಂದ್ರೆ ಆ ಕಡೆ ಏನು ಉತ್ತರ ಭಾರತ ಜನ ಇದ್ದಾರೆ, ಶೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ ಜನ ಸ್ಟ್ರಾಂಗ್ ಜನ ಇದ್ದಾರೆ. 73 MP ಇದ್ದಾರೆ, ವಿರೋಧ ಮಾಡ್ತಾ ಇದ್ದಾರೆ ಅವ್ರು. ನೀವು ಏನು ಮಾಡ್ತಾಯಿದ್ದೆ, ಮೊದಲು ಏನು ಪಂಚಾಯತ್ ರೂಲ್ ಮಾಡಿರಲ್ಲ, ನೀವು ನಮಗೆ ಕೋಟಾ ಮೊದಲು ಫುಲ್ಫಿಲ್ ಮಾಡಿ. ಕೋಟಾ ಫುಲ್ಫಿಲ್ ಅಂದ್ರೆ ನಾವು ನಿಮ್ಮ ಲೆವೆಲ್ದಾಗ ಬಂದೇವು ಅಂದ್ರೆ ನಾವು ಬಿಡ್ಲಾಕ ತಯಾರಿದ್ದೆ ಅಂತ ಹೇಳ್ತಾಯಿದ್ದೆ. ಈಗಲೂ ನಾವು ತಯಾರಿದ್ದೇವೆ. ಸೊ ಈ ಥರ ನೀವು ಪಾರ್ಲಿಮೆಂಟ್ ಅವಾಯ್ಡ್ ಮಾಡಿ, ಸಂವಿಧಾನಂಗೆ ಅವಾಯ್ಡ್ ಮಾಡಿ, ನೀವು ಕೋರ್ಟ್ ಮುಖಾಂತರ, ಜುಡಿಷರಿ ಮುಖಾಂತರ ನೀವು ಜಡ್ಜ್ಮೆಂಟ್ ಕೊಡ್ತಾ ಇದ್ದೀರಿ. ಇದು ತಪ್ಪದ ಅನ್ಕಸಿ ನಮ್ಮ ಬೇಸಿಗೆ ಅದ. ಮೂರನೇದಾಗಿ ಇದು ಏನು ಈ ಜಡ್ಜ್ಮೆಂಟ್ ಅದ, ಇದು ಪೊಲಿಟಿಕಲ್ ಜಡ್ಜ್ಮೆಂಟ್ ಅದ, ಜುಡಿಷಿಯಲ್ ಜಡ್ಜ್ಮೆಂಟ್ ಇಲ್ಲಿದು. ಸೊ ನಮ್ಮ ಜನರಿಗೆ ಏನು ABCD ಆಗಬೇಕಂತಾರಲ್ಲ, ಮಿಸ್ಗೈಡೆಡ್ ಇದ್ದಾರೆ. ಮಿಸ್ಗೈಡೆಡ್, ಮಿಸ್ರಿಪ್ರೆಸೆಂಟೇಟಿವ್ ಜನ ಇದ್ದಾರೆ. ಸೊ ಈ ನಮ್ಮ ಜನರಿಗೆ ನಾವು ಏನು ಹೇಳ್ತಾ ಇದ್ದೇವೆ ಅಂದ್ರೆ, ನೋಡ್ರಿ ABCD ಮಾಡಿದ್ರೆ ನಮಗೆ ಬೆನಿಫಿಟ್ ಸಿಗ್ತದೆ ಅಂತ ಕಸಿ ಏನು ಕರ್ನಾಟಕದಾಗ ಹೇಳ್ತಾ ಇದ್ದೀರಲ್ಲ ನೀವು. ಯಾರು ಸೋಕಾಲ್ಡ್ ಬಾಬಾ ಸಾಹೇಬ್ರು ಫ್ರೂಟ್ ತಿಂದಿನವ್ರು, ಬಾಬಾ ಸಾಹೇಬ್ರು ಫ್ರೂಟ್ ತಿಮ್ಮಿನವ್ರು, ಬಾಬಾ ಸಾಹೇಬ್ರ ತಮ್ಮ ಮಕ್ಕಳ ಹಣವನ್ನು ದಾಟ್ಕಸಿ ನಿಮಗೆ ಈ ರಿಸರ್ವೇಷನ್ ತಂದಿದ್ರು. ತಮ್ಮ ಹೆಂಡತಿಯನ್ನು ಸತ್ತಿನ ಹಣವನ್ನು ದಾಟ್ಕಸಿ ರಿಸರ್ವೇಷನ್ ತಂದು ಕೊಟ್ಟಿದ್ರು. ಇವತ್ತು ಆ ಫಲ ತಿಂದು ಕಸಿ ನೀವೇನು ಹೇಳ್ತಾ ಇದ್ದೀರಿ, 5% ಸಿಕ್ಕರೂ ಸಾಕದ ಅಂತ. ಯಾಕಂದ್ರೆ ನೀವು ಮಾಡಿದಿರಿ, ನೀವು ಮಕ್ಕಳು ತಿಂದಿರಿ, ನೌಕರಿದಾಗ ಬಂದಿರಲ್ಲ, ಚಪರಾಸಿರಿ ಬಂದಿರಿ, ಟೀಚರರ ಬಂದಿರಿ, ಇಬ್ಬರು ಗಂಡ ಹೆಂಡ್ತಿನೂ ಇದ್ದಿರಲ್ಲ. ಅದಕ್ಕೆ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಗವಾಯಿ ಸಾಹೇಬರು ಕ್ರಿಮಿ ಲೇಯರ್ ಹಚ್ಚಬೇಕಿರ್ಬೇಕು ಅಂತ ಹೇಳಿದರು. ನಿಮಗೆ ಕ್ರಿಮಿ ಲೇಯರ್ ಹಚ್ಚರ ನೀವು ಬರ್ತೀರೇನು ಇದ್ರದಾಗ? 5% ಸಿಗ್ತದೆ ಮಿಸ್ಗೈಡ್ ಮಾಡ್ತಾಯಿದ್ರು. ಈಗ ನಾಳೆಗೆ ನನಗೂ ಹೇಳ್ತಾರೆ, ನಿಮಗೆ ಪತ್ರಿಕೆ ಪ್ರಕಟಣೆ ಮಾಡ್ತಾರೆ ಅವರು, ಸೂರ್ಯವಂಶಿ ಮಿಸ್ಗೈಡ್ ಮಾಡ್ತಾ ಇದ್ದಾನೆ, 5 ಸಿಗ್ತಿತ್ತು ನಮ್ಮ ಉಡ್ಯಾಗ, ಅದು ಮಣ್ಣು ಹಾಕಿದ್ದು ನಮ್ಮ ಬಾಯಿದಾಗ, ನಾಳೆಗೆ ಹೇಳ್ತಾರೆ ನನಗೆ, ನಾನು ಇರೋದಾಗ. ಸೊ ಇದು ನಾವು ಬಾಯಿಗೆ ಹೇಳ್ತಾ ಇಲ್ಲ, ಅವ್ರು ನಮ್ಮ ಜೊತೆ ಚರ್ಚೆ ಮಾಡ್ಬೇಕು. ಏನದ, ನೀವು ಯಾರೂ ಇಲ್ಲ, ಈ ದೇಶದ ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಲೈನ್ದಾಗ ಯಾರಿದ್ದಾರೆ ಅವ್ರು ಬರಬೇಕು. ಈ ದೇಶದಾಗ ಸುಪ್ರೀಂ ಕೋರ್ಟ್ನಲ್ಲಿ ಯಾರು ಪ್ರಾಕ್ಟೀಸ್ ಮಾಡ್ತಾರೆ, ಯಾರು ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟ್ ಇದ್ದಾರೆ, ಅವ್ರ ಜೊತೆ ಅವ್ರು ಕರ್ಕೊಂಡು ತರ್ದೆ ಅವ್ರ ಜೊತೆ ಚರ್ಚೆ ಮಾಡಬೇಕು. ಜೊತೆಗೆ ಈ ದೇಶದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಲೈನ್ದಾಗ ಏನಿದ್ದಾರಲ್ಲ ಆ ಜನ ಮಾಡಬೇಕು. ಹಂಗೆ ಯಾವ ಥರ ಈಗ ಸೆಂಟ್ರಲ್ ಯೂನಿವರ್ಸಿಟಿ 70 ಯೂನಿವರ್ಸಿಟಿ ಅವ, ಸ್ಟೇಟ್ ಯೂನಿವರ್ಸಿಟಿ ನಂಬಲ್ಲಿ 35 ಯೂನಿವರ್ಸಿಟಿ ಅವ. ಆ ಯೂನಿವರ್ಸಿಟಿದಾಗ ಎಷ್ಟು ಕೋಟಾ ಫಿಲಪ್ ಮಾಡಿದ್ರಿ ನೀವು? ನಾ ಅಂಕಿಅಂಶಗಳನ್ನ ಇಲ್ಲಿ ತಂದಿಲ್ಲ. ನೆಕ್ಸ್ಟ್ ಅಂದರೆ ನನ್ನ ವಿರುದ್ಧ ಏನು ಸ್ಟೇಟ್ಮೆಂಟ್ ಬರ್ತದಲ್ಲ, ಆವಾಗ ಈ ಸ್ಟೇಟ್ಮೆಂಟ್ ತೊಗೊಂಡು ಬರ್ತೀನಿ ನಾನು. ಟೋಟಲ್ ಯಾರು ಜನರಿಗೆ ಎಷ್ಟು ಸಿಕ್ಕಿದೆ, ಬ್ಯಾಕ್ವರ್ಡಿಗೆ ಎಷ್ಟು ಸಿಕ್ಕಿದೆ, ಶೆಡ್ಯೂಲ್ ಕ್ಯಾಸ್ಟಿಗೆ ಎಷ್ಟು ಸಿಕ್ಕಿದೆ, ಶೆಡ್ಯೂಲ್ ಟ್ರೈಬಿಗೆ ಎಷ್ಟು ಸಿಕ್ಕಿದೆ, ಮುಸಲ್ಮಾನರಿಗೆ ಎಷ್ಟು ಸಿಕ್ಕಿದೆ, ಜನರಿಗೆ ಎಷ್ಟು ಸಿಕ್ಕಿದೆ. ಮತ್ತು ಜನರಲ್ನಲ್ಲಿ 3 ಕ್ಯಾಟಗರಿ ಇವ. ಒಂದು ಬ್ರಾಹ್ಮಣ ಇದ್ದಾನೆ, ಒಂದು ರಾಜ್ಪೂತ್ ಇದ್ದಾನೆ, ಒಂದು ಬಿಸ್ನೆಸ್ ಮ್ಯಾನ್ ಇದ್ದಾನೆ. ಸೊ ಅವ್ರಲ್ಲಿ ಯಾರು ಸಿಕ್ಕಿದ್ದಾರೆ? ಈಗ ನೀವು ಯಾರು ಬಿಸ್ನೆಸ್ ಮ್ಯಾನ್ ಇದ್ದೀರಿ ಹೇಳ್ರಿ? ನೀವು ಬಿಸ್ನೆಸ್ ಮ್ಯಾನ್ ಇಲ್ಲ, ನೀವು ರೈತರು ಇದ್ದೀರಿ. ನನ್ನ ನಜರ್ದಾಗ ನೀವು ರೈತರಿದ್ದೀರಿ, ಲೇಬರ್ ಇದ್ದೀರಿ. ನಾವು ಸಣ್ಣ ಲೇಬರ್ ಇದ್ದಿರ್ಬೋದು, ನೀವು ದೊಡ್ಡ ಲೇಬರ್ಗಳು. ಆ ನಂತರ ಈ ದೇಶನೇ ಪ್ರೈವೇಟೈಸೇಷನ್ ಆಗ್ತಾಯಿದೆಯಲ್ಲ, ರಿಸರ್ವೇಷನ್ ಪ್ರಶ್ನೆನೇ ಎಲ್ಲಿ ಬರ್ತದೆ? ಟೋಟಲಿ ಪ್ರೈವೇಟೈಸೇಷನ್ ಆಗಿದೆ, ಏನು ಉಳಿದಿದೆ ಇಲ್ಲಿ ಹೇಳಿದ್ರಿ. ಈಗ ನೀವು KPSC ರಿಸಲ್ಟ್ ನೋಡಿರ್ಬೋದು, 3 ಸರಿ KPSC ರಿಸಲ್ಟ್ ಲೀಕ್ ಆಗಿದೆ ಅಂತ ಹೇಳ್ತಿತ್ತು. ಈಗ ಬರೀ ಲೀಕ್ ಮಾಡೋದಾಗೆ 13 ಕರೋಡ್ ರೂಪಾಯಿ ಖರ್ಚು ಮಾಡಿದ್ರು ನಾವು KPSCದವ್ರು. ಇದಕ್ಕೆ ಏನು ನಮ್ಮ ಹುಡುಗರು ಇದ್ದಾರ, ಅನ್ಎಂಪ್ಲಾಯ್ಡ್ ಹುಡುಗರು, ಕನ್ಸ್ಯೂಮರ್ ಕೋರ್ಟಿಗೆ ಹೋಗ್ಬೇಕು ಸಿದ್ದರಾಮಯ್ಯ ಇರೋದಕ್ಕೆ. 13 ಕರೋಡ್ ರೂಪಾಯಿ ಒಂದರ ನಮ್ಮ ದುಡ್ಡು ಖರ್ಚು ಮಾಡಿದ್ವಿ. ಎರಡನೇದಾಗಿ ನಾವು ರೈಲ್ವೆ ಸ್ಟೇಷನ್ದಾಗ ಬಿದ್ದು ಬಸ್ ಸ್ಟ್ಯಾಂಡಾಗ ಮಕ್ಕೊಂಡು ಕಸಿ ಪರೀಕ್ಷೆ ಕೊಟ್ಟು ಬಂದಿದ್ದು. ಈ ತ್ರಾಸು ನೀವು ಕೊಡ್ತಾ ಇದ್ದೀರಿ. ಈಗ ಏನು ಜರೂರತ್ ಇದೆ? ಈಗ ನಾವು ಹೇಳ್ತಾ ಇದ್ದೇವೆ ಕಾಂತರಾಜ್ ವರದಿ ಹೊರಗ್ತಾರೆ ಅಂತ ಹೇಳ್ತಾರೆ. ಕಾಂತರಾಜ್ ವರದಿ ಹೊರಗ್ತಾರಲ್ಲ, ಯಾಕೆ ತರಲ್ಲ ಅಂದ್ರೆ ಇವ್ರಿಗೆ ಒತ್ತಡದ, ರಾಜಕೀಯ ಒತ್ತಡದ. ರಿಸರ್ವೇಷನ್ ಸಿಸ್ಟಮೇ ಏನೇನಾಗಿದೆ ಅಂದ್ರೆ ಇದು ಪೊಲಿಟಿಕಲ್ ವೆಪನ್ಸ್ ಆಗಿದೆ ಅವ್ರ ಕೈದಾಗ. ಪೊಲಿಟಿಕಲ್ ವೆಪನ್ಸ್ ಅದ ಇದು. ಯಾರಿಗೆ ಓಟ್ ಹೆಚ್ಚವ ಯಾರೇನು. ಈಗ ಒಳ ಮೀಸಲಾತಿ ಕೊಡ್ರಿ ನಮ್ಮ ಬಂಧುಗಳು ಹೋರಾಟ ಮಾಡ್ತಾ ಇದ್ದಾರೆ, ನಾಳೆಗೆ ಆಗಬೇಕು ಎಂಬಲ್ಲ. ಎಲ್ಲಿವರೆಗೆ ಒಳ ಮೀಸಲಾತಿ ಜಾರಿ ಆಗಲ್ಲ ಅಲ್ಲಿವರೆಗೆ ಎಂಪ್ಲಾಯ್ಮೆಂಟ್ ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಪೋಸ್ಟ್ ಫಿಲಪ್ ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಕೇಳೋದೇನೋ ಪೋಸ್ಟ್ ಫಿಲಪ್ ಮಾಡಬೇಡ್ರಿ ಅಂತ ಕೇಳ್ತಾ ಇದ್ದೀರಿ. ಈಗ ಒಂದು ಕಡೆ ಈ ಶೆಡ್ಯೂಲ್ ಕ್ಯಾಸ್ಟ್ನಲ್ಲಿ ಅಂತ ಯಾರಿಗೆ ನಾವು ನಮಗೆ ಟೈಟಲ್ ಕೊಟ್ಟಿದ್ದು ಎಡಗೈ ಅಂತ ಕಸಿ, ಏನು ಬಲಗೈ ಕನ್ನಡದಾಗ ರೈಟ್ ಸೆಕ್ಷನ್ ಬಲಗೈ ಅಂತ ಹೇಳಿದ್ದಾರೆ. ಬಲಗೈ ಸಂಖ್ಯಾ ಆ ನಂತರ ಗ್ರೂಪ್
3ನಲ್ಲಿ ಲಂಬಾಣಿ, ಬೋವಿ, ವಡ್ಡರ್, ಸಮಗಾರ್, ಚಮಾರ್ ಎಲ್ಲ ಏನು ಜಾತಿ ಹಾಕಿದ್ರಿ. ಇವ್ರು ನಮ್ಮ ಎಲ್ಲರ ಸಂಖ್ಯೆ ಕೇಳಿದ್ರೆ 18% ಇದ್ದೇವೆ ನಾವು. ಈಗ ಬರೀ ಮಾದಿಗಾನೇ ಜನ ನೀವೇನು ಹೇಳ್ತಾ ಇದ್ದೀರಲ್ಲ, ಅದು ನಾವು 6% ಇದ್ದೇವೆ ಅಂದ್ರೆ ನೀವು 6% ಅಂತ ಕೇಳ್ತೀರಿ, 18% ಕೇಳ್ತೀರಿ. ಮೆಜಾರಿಟಿ ರೂಲ್ ದಿ ಕಂಟ್ರಿ ಅಂತ ಹೇಳ್ತೀರಿ ನೀವು ಒಂದು ಕಡೆ ಅಲ್ಲ. ಮತ್ತು ನಾವು ಮೆಜಾರಿಟಿ ಇದ್ದೀವಲ್ಲ ಎರಡು, ಅವ್ರು ಬೇಡ ಅಂತ ಇದ್ದಾರೆ, ಕಲ್ತು ಹೋರಾಟ ಮಾಡ್ತಾ ಇದ್ದಾರೆ ಜನ. ಇನ್ನೂ ನಾವು ಕಲ್ತು ಹೋರಾಟ ಮಾಡಿ ಯಾರಿಗೆ ಬೈದಿಲ್ಲ, ನೀವು ಯಾಕೆ ಕೇಳತ್ತೀರಿ ಅಂತ ಅಂದಿಲ್ಲ. ಈ ಪರಿಸ್ಥಿತಿ ನಮಗೆ ನಿರ್ಮಾಣ ಮಾಡಿದ್ದಾರೆ ಸರ್ಕಾರ ಮತ್ತು ಈ ನಮ್ಮ ಬಂಧುಗಳು. ಪರಿಸ್ಥಿತಿ ನಿರ್ಮಾಣ ಮಾಡ್ಯಾರ. ಅದಕ್ಕೆ ನಾವು ಈ ಮೀಸಲಾತಿಯನ್ನು ಬ್ಯಾಡ ಅಂತದೆ. ಯಾಕೆ ಈ ಒಳ ಮೀಸಲಾತಿ ಬ್ಯಾಡ ಅಂತ ಇದ್ದು. ಮೀಸಲಾತಿ ಮಾಡ್ಲಿಕ್ಕೆ ಪ್ರಯೋಜನ ಇಲ್ಲ. ಏನದ ಬಾಬಾ ಸಾಹೇಬ್ ಸಂವಿಧಾನ ಫ್ರೇಮ್ ಮಾಡೋ ಟೈಮ್ಲಿ ಏನು ಹೇಳಿದಾರೆ ಅಂದ್ರೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇದು ಯಾರಿಗೂ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಡಿಬೇಟ್ ಇನ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಇದು ಡಿಸಿಷನ್ ಆಗಿದ್ದದ. ಈಗ ನಿಮ್ಮ ಪೂರ್ವಜರೇ ಅನ್ಪಡಿದ್ದಿಲ್ಲ, ಅವ್ರು ಎಲ್ಲ ಬ್ಯಾರಿಸ್ಟರ್ಗಳಿದ್ದವ್ರು, ಇಂಟರ್ನ್ಯಾಷನಲ್ ವಕೀಲರು ಇದ್ದವ್ರು. 293 ಜನ, ಬಾಬಾ ಸಾಹೇಬ್ ಒಬ್ಬನೇ ಇದ್ದ ಅಲ್ಲ. ಮತ್ತು ನೀವು ನಿಮ್ಮ ಪೂರ್ವಜರಿಗೆ ಅಪಮಾನ ಮಾಡ್ತಾಯಿದ್ದೀರಿ ನೀವು. ಇದು ಡಿಸಿಷನ್ ಕೊಟ್ಟು ಪೂರ್ವಜರಿಗೆ ಅಪಮಾನ ಮಾಡ್ತಾಯಿದ್ದೀರಿ ನೀವು. ಎರಡನೇದಾಗಿ ಈಗ ಇವರು ಹೇಳ್ತಾ ಇದ್ದಾರೆ ಮಾಡಿನವ್ರು ನೀವೇ ಜಾತಿದ ಹೆಂಗೆ ಹೆಚ್ಚಾಗ್ತಾ ರಿಸರ್ವೇಷನ್ ಆದರೆ ಇದ್ದಿನ ಜಾತಿನೇ ಅವಲ್ಲ, ಏನು ಹೊಸ ಜಾತಿ ಕ್ರಿಯೇಟ್ ಆಗ್ಯಾವ ಆಗಿಲ್ಲ, ಮ್ಯಾಲಿಂದ ಬಂದಿಲ್ಲ. ಜಾತಿದ ಕ್ರಿಯೇಟ್ ಆಗ್ತದೆ ಅಂತ ಹೇಳ್ತಾರೆ, ಹೆಚ್ಚಾಗ್ತದೆ ಅಂತ ಹೇಳ್ತಾರೆ ನಮ್ಮ ಸ್ವಾಮಿಗಳು. ಈ ಸ್ವಾಮಿಗಳು ಜಾತಿದ ಮಾಡಿನವ್ರು ನೀವೇ ಸ್ವಾಮೀಜಿಗಳೇ, ನೀವೇ ಮಠಾಧೀಶರಿದ್ದೀರಿ, ನೀವೇ ಮಾಡಿದಿರಿ. ಜಾತಿದ ಮಾಡಿನವ್ರು ನಾವೆಲ್ಲ. ಇವು ತರ್ಕಬದ್ಧ ಮಾತಾಡ್ರಿ, ನೀವು ಕಾನೂನುಬದ್ಧ ಮಾತಾಡ್ರಿ. ನೀವು ತರ್ಕನೇ ಇಲ್ಲದೆ ಮಾತಾಡ್ತೀರಂದ್ರೆ ಈ ಸಮಾಜ ಯಾರು ಮಜಬೂತ್ ಬೇಸಿಸ್ ಮೇಲೆ ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ಯಾರು ಬೆಂಬಲ ಇದೆ? ನೀವೇನು ದೇಶದಾಗಿನ ಏನು ರೈತರಿದ್ದೀರಲ್ಲ, ನಿಮ್ಮ ಬೆಂಬಲ ಮಾತಾಡ್ತಾ ಇದ್ದಾರೆ. ಅವ್ರು ಯಾರ ಮೇಲೆ ನಿಂತು ಮಾತಾಡ್ದಾರೋ ನಿಮ್ಮ ತಲೆ ಮೇಲೆ ನಿಂತು ಕಸಿ ಮಾತಾಡ್ತಾ ಇದ್ದಾರೆ. ಸೊ ನಾವು ಹೇಳೋದು ಈ ರಿಸರ್ವೇಷನ್ನಿಂದ ಎಲ್ಲರಿಗೂ ಸಮ ಅವಕಾಶ ಸಿಗಬೇಕಂತ ನಮ್ಮ ಬೈಕ್ ಬಾಬಾ ಸಾಹೇಬ್ ಬೈಕೆ ಇತ್ತು, ನಮ್ಮದು ಬೈಕೆ ಅದ. ಯಾರು ನಿಮ್ಮ OBC ರಿಸರ್ವೇಷನ್ ಮಂಡಲ್ ವರದಿ ಬಂತು 1992ದಾಗ. ಮಂಡಲ್ ವರದಿ ಸಲಾಗ ಈ ದೇಶದಾಗಿರೋ ಅಂಥ ಪಾಸ್ವಾನ್ ನಾಯಕ್ದಾಗ ಈ ದೇಶದಾಗ ಪೂರ ಮಂಡಲ್ ವರದಿ ಜಾರಿಯಾಗಿ ಹೋರಾಟ ಮಾಡಿದವ್ರು ನಾವು ದಲಿತರಿದ್ದೇವೆ. ನೀವು ಯಾರು OBCದವ್ರು ಬಂದಿಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನಾ ಇಲ್ಲಿ ಬೀದರ್ದಾಗ ಯಾವಾಗ ಮಂಡಲ್ ವರದಿ ಪರವಾಗಿ ಎಲ್ಲ ನಮ್ಮ ಸಂಗಡಿಗರು ಹೋರಾಟ ಮಾಡ್ತಾಯಿದ್ದರು. ಅವಾಗ ಇಲ್ಲೇ ಆಲ್ ಬ್ಯಾಕ್ವರ್ಡ್ ಜನ, ಬುಮ್ರಡಿ ಕಾಲೇಜ್, ಕರ್ನಾಟಕ ಕಾಲೇಜ್, ಇವೇನು ಕಾಲೇಜ್ಗಳ ಹುಡುಗರಿಗೆ ನಾವು ಭೇಟಿಯಾದಾಗ ಏನು ರೀ ಎಲ್ಲ ಅವ್ರಿಗೆ 18% ಅದ, ಈಗ ಮತ್ತು 27% ತೊಗೊತಾರಂತ ಹೇಳ್ತಾಯಿದ್ರು ಹುಡುಗರು. ಯಾರು ಬ್ಯಾಕ್ವರ್ಡ್ ಹುಡುಗರು. ನಾ ಚುಮ್ಕೊಡೋಕೆ ಸಂಗಡ ತಗೊಂಡು ಹೋಗಿದ್ದ. ಏನಪ್ಪ ನೋಡಿ ನೀನು ಹುಡುಗರು ಹಿಂಗೆ ಮಾತಾಡ್ತಾ ಇದ್ದಲ್ಲ. ಅವರು ಲಿಸ್ಟ್ ತೋರಿದ್ದೆವು ಮಂಡಲ್ ವರದಿದಾಗ ಎಷ್ಟು ಜಾತಿಗಳು ಬರ್ತಾವಂತ, ಎಷ್ಟು ಈ ದೇಶದಾಗ. ಈಗ ಇಲ್ಲದ ಏನಪ್ಪ ಕುರುಬರಿಗೆ ಬ್ಯಾಡ ಅಂತದ ಅಂತ ಕೇಳಿದೆ. ಇಲ್ಲರಿ ಇದು ನಮ್ಮ ಸಲಹೆಗದ. ನೀವೇ ಹೋರಾಟ ಮಾಡ್ತೀರಲ್ಲ. ಹಿಂಗೆ ಮಿಸ್ಗೈಡ್ ಮಾಡೋ ಅಂತ ಈ ದೇಶದಾಗ ಫಸ್ಟ್ ಮೀಡಿಯಾ ಇತ್ತು. ಸೆಕೆಂಡ್ ಈ ಯಾರು ಕಬ್ಜಾ ಕುಂತಿದಾರಲ್ಲ, ನಾಗರ ಕಬ್ಜಾ, ನಿಮ್ಮ ರಿಸರ್ವೇಷನ್ ಎಲ್ಲ ನಮ್ಮ ರಿಸರ್ವೇಷನ್ ಎಲ್ಲ ಕಬ್ಜಾ ಕುಂತಾರಲ್ಲ, 6 ಜನ ಅಪ್ರಚಾರ ಮಾಡಿದರು. ಅಪ್ರಚಾರದಿಂದ ನಿಮ್ಮ ರಿಸರ್ವೇಷನ್ ಹೋಗ್ತಾ ಇದೆ. ಅದಕ್ಕೆ ನಾವು ಜಿಮ್ಮೆದಾರಿ ಇಲ್ಲ. ಅದಕ್ಕೆ ನಮ್ಮ ರಿಕ್ವೆಸ್ಟ್ ಏನದ ಅಂದ್ರೆ, ಈಗೇನು ವರದಿ ಸಿದ್ದರಾಮಯ್ಯ ಸಾಹೇಬ್ರು ವರದಿ ಜಾರಿ ಮಾಡಬೇಕಂತ ಒತ್ತಾಯ ಆಗ್ತಾಯಿದೆ. ಅದು ಸಿದ್ದರಾಮಯ್ಯ ಸಾಹೇಬರು ವರದಿ ಜಾರಿ ಮಾಡ್ಲಿಕ್ಕೆ ಅವನ್ನ ಆದೇಶ ಮಾಡಿದ್ದಾರೆ. ಏನು ಆದೇಶ ಇದೆ ಅಂದ್ರೆ, ಈ ಆದೇಶ ಇದೆ. ಈ ಆದೇಶ ಜಾರಿಯಾಗಿದ್ದು 3/12/2024. ಈ ಆದೇಶ ಈ ವರದಿನಲ್ಲಿ 8 ಆದೇಶವನ್ನು ನಾಗಮೋಹನ್ ದಾಸ್ ಸಾಹೇಬರಿಗೆ, ಗೌರವಾನ್ವಿತ ಶ್ರೀ H.N. ನಾಗಮೋಹನ್ ದಾಸ್ ರಿಟೈರ್ಡ್ ಜಡ್ಜ್ ಸುಪ್ರೀಂ ಕೋರ್ಟ್ ಅಂತ ಹೇಳಿದ್ದಾರೆ. ಒಂದು ಏನದಲ್ಲ, ಕರ್ನಾಟಕ ರಾಜ್ಯದಲ್ಲಿ ಲಭ್ಯ ಇರುವ, ಮೊದಲನೇ ಪಾಯಿಂಟ್, ಕರ್ನಾಟಕ ರಾಜ್ಯದಲ್ಲಿ ಲಭ್ಯ ಇರುವ ದತ್ತಾಂಶ ಮತ್ತು 2011 ಜನಗಣತಿಯನ್ನು ಪರಿಗಣಿಸಿ ವೈಜ್ಞಾನಿಕವಾಗಿ ತರ್ಕಬದ್ಧವಾಗಿ ಒಳ ಮೀಸಲಾತಿಯನ್ನು ಹೋಮೋಜಿನಿಯಸ್ ಇದೆಯೋ ಅಥವಾ ಹೆಟ್ರೋಜಿನಿಯಸ್ ಇದೆಯೋ ಅದರ ಬಗ್ಗೆ ಮಾಹಿತಿ ಕಲೆ ಹಾಕಬೇಕು ಅಂತ ಹೇಳಿದ್ದಾರೆ. ಒಂದು. ಎರಡನೇದಾಗಿ, ರಾಜ್ಯದ ಸಾರ್ವಜನಿಕ ಸೇವೆಗಳಲ್ಲಿ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ
ಪ್ರವೇಶ ಪಡೆದಿರುವ ಪ್ರಾತಿನಿಧಿತ ಸಮರ್ಪಕ ಇದೆಯೋ ಅಸಮರ್ಪಕ ಇದೆಯೋ ಅದರ ಬಗ್ಗೆ ಮಾಡಿ ಅದು ಇಂಟರ್ ಬ್ಯಾಕ್ವರ್ಡ್ನೆಸ್ ಬಗ್ಗೆ ವರದಿ ಕೊಡ್ರಿ ಅಂತ ಹೇಳಿ. ಮೂರನೇದಾಗಿ, ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳ ವಿವಿಧ ಗುಂಪುಗಳಲ್ಲಿ ಹಿಂದುಳಿಕೆ ಕಾರಣ ಏನು, ಅವ್ರಿಗೆ ಪ್ರತಿನಿಧಿ ಸಿಕ್ಕಿದೇನು ಅದು ಹೇಳಿದೆ, ಅದು ಫೈಂಡ್ ಔಟ್ ಮಾಡಿರಿ ಅಂತ ಹೇಳ್ತಾರೆ. ಆಯೋಗವು ಅಗತ್ಯವಿದ್ದಲ್ಲಿ ತನ್ನ ವಿವೇಚನೆಯಂತೆ ಮತ್ತು ಹಿಂದುಳಿಕೆ ಬಗ್ಗೆ ಇನ್ನಿತರ ಸೂಕ್ತ ದತ್ತಾಂಶಗಳನ್ನು ಇಂಪೆರಿಕಲ್ ಡಾಟಾಗಳನ್ನು ಕಲೆ ಹಾಕಬೇಕಂತ ಹೇಳಿದ್ದಾರೆ. ಐದನೇದಾಗಿ, ಆದಿ ಕರ್ನಾಟಕ, ಆದಿ ದ್ರಾವಿಡ್ ಮತ್ತು ಆದಿ ಆಂಧ್ರ ಈ ಜಾತಿಗಳನ್ನು ನೀವು ಯಾವ ಕ್ಯಾಟಗರಿಗೆ ಸೇರಿಸ್ತೀರಿ ಅಂದರೆ ಬಲಗಡೆ ಸೇರಿಸ್ತಾರೋ ಏನು ಎಡಗಡೆ ಸೇರಿಸ್ತಾರೋ ಅದರ ಬಗ್ಗೆ ಕುಲಂಕುಷವಾಗಿ ಆಂಥ್ರೋಪಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರಕಾರ ಅದು ಡಿಸಿಷನ್ ತಗೋರಿ ಅಂತ ಹೇಳ್ತಾ ಇದ್ದಾರೆ. ಆನಂತರ ಆರನೇದು ಏನಿದೆ ಅಂದ್ರೆ, ಪರಿಶಿಷ್ಟ ಜಾತಿಗಳಿಂದ ವಿವಿಧ ಉಪಗುಂಪುಗಳನ್ನು ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಶೈಕ್ಷಣಿಕ ಹಿಂದುಳಿಕೆ ಬಗ್ಗೆ ವಿವಿಧ ಸಮಸ್ಯೆಗಳನ್ನು ಪರಿಶೀಲಿಸಬೇಕು ಅಂತ ಹೇಳಿದ್ದಾರೆ. ಜೊತೆಗೆ 2012ಲಿಂದ ಇಲ್ಲಿವರೆಗೆ ಎಷ್ಟು ಆಯೋಗಗಳಾಗ್ಯಾವ, 2012ಲಿಂದ ಇಲ್ಲಿವರೆಗೆ ಎಷ್ಟು ಆಯೋಗಗಳ ಕೂಲಂಕುಷ ಪರಿಶೀಲಿಸಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದಕ್ಕೇನು ಹೇಳ್ತಾ ಇದ್ದಾರೆ ಎಡಗೈ ಜನ, ಇಲ್ಲ ನೀವು ಸದಸ್ಯ ಆಯೋಗ ಜಾರಿ ಮಾಡಬೇಕಂತ ಹೇಳ್ತಾರೆ. ಇವು ಮೂರು ಆಯೋಗ ಅಂದರೆ ಯಾವುದು, ಪಂಜಾಬ್ದು, ಹರಿಯಾಣ, ಆಂಧ್ರ ಪ್ರದೇಶ ಆಯೋಗನು ಇದರ ಬಗ್ಗೆ ನೀವು ಕುಲಂಕುಷವಾಗಿ ಪರಿಶೀಲನೆ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಏಳನೇದಾಗಿ, ಮೀಸಲಾತಿ ನೀತಿಗಳ ಪ್ರಯೋಜನವನ್ನು ಪರಿಶಿಷ್ಟ ಜಾತಿಗಳ ವಿವಿಧ ಉಪಗುಂಪುಗಳ ನಡುವೆ ಸಮಾನವಾಗಿ ಹಂಚಿಕೆ ಆಗಿದೆ ಅಂತ ನೋಡ್ರಿ ಅಂತ. ಆಯೋಗವು ತನ್ನ ಸಭೆಗಳನ್ನು ಬೆಂಗಳೂರು ಅಥವಾ ಇನ್ನಿತರ ಬಿದ್ದರೆ ಇತರ ಸ್ಥಳದಲ್ಲಿ ಮಾಡಬೇಕಂತ ಹೇಳ್ತಾರೆ. ಈಗ ನಮ್ಮ ಜನ ಏನು ಹೇಳ್ದ, ಆಯೋಗಕ್ಕೆ ಇಲ್ಲಿ ಬರ್ಲಿಕ್ಕಾಗಲ್ಲ ರೀ, ನಾವು ಬೆಂಗಳೂರಿಗೆ ಹೋಗ್ಬೇಕಂತಂದು ಹೇಳ್ತಾ ಇದ್ದಾರೆ. ಬಟ್ ಆದೇಶನಲ್ಲಿ ಈ ಥರ ಇದೆ, ಅವ್ರು ಎಂಪರಿಕಲ್ ಡಾಟಾ ಕಲೆಕ್ಟ್ ಮಾಡ್ಲಿಕ್ಕೆ ಪ್ರತಿಯೊಂದು ಜಿಲ್ಲೆಗೆ ಬರಬೇಕು, ಎಲ್ಲ ಸಮಾಜದ ಹಿರಿಯರಿಗೆ ಕರಿಬೇಕು, ಅವ್ರೇನು ಡಾಟಾ ಸಬ್ಮಿಟ್ ಮಾಡಿದ್ರೆ ಅದು ಪರಿಗಣಿಸ್ಬೇಕು. ಅಲ್ಲಿ ಕುಂತು ನೀವು ಪರಿಗಣಿಸೋದು ಅನ್ಯಾಯ ಆಗ್ತದೆ. ನಾವು ಈಗ ನಾವು ಹೇಳ್ತಾ ಇದ್ದೇವೆ ಸದಾಶಿವ ಆಯೋಗ ನಮ್ಮ ಜಿಲ್ಲಾದಾಗ ಬಂತೇನು ರೀ, ನೀವು ಪತ್ರಕರ್ತರಿದ್ರಿ, 2012ಲಿಂದ 2018ವರೆಗೆ ಬಂತೇನು ನಮ್ಮ ಜಿಲ್ಲಾದಾಗ ನಾವು ಬಂದಿಲ್ಲ. ನಾವು ಗುಲ್ಬರ್ಗ ಕೇಳಿದೆ ಬಂದಿಲ್ಲ ಅಂತ ಹೇಳ್ತಾರೆ, ಎಲ್ಲ ಕಡೆ ಕೇಳಿದ್ರೆ ಬಂದಿಲ್ಲ ಅಂತ ಹೇಳ್ತಾರೆ. ಆಯೋಗೇ ಬಂದಿಲ್ಲ, ಆಯೋಗ ಜಾರಿ ಮಾಡಿರಿ ಅಂತ ಹೇಳ್ತಾರೆ. ಮೀಸಲಾತಿನಲ್ಲಿ ನೌಕರಿ ಬರ್ತಾಯಿವೆ ಅಥವಾ ಎಂಪ್ಲಾಯ್ಮೆಂಟ್ ಬರ್ತಾಯಿದೆ, ಇದು ಜನರಿಗೆ ಅನುಭವ ಆಗ್ತದೆ, ಪರಿಣಾಮ ಆಗ್ತದೆ. ಜನರಲ್ ಹುಡುಗರು ಆದರೆ ನಾವು ಒಬ್ಬರೇ ಇದ್ದೇವೆ ಅದಾಗ, ಶೆಡ್ಯೂಲ್ ಕ್ಯಾಸ್ಟ್ನಲ್ಲಿ ಬಲಗೈ ಒಬ್ಬರೇ ಇದ್ದೇವೆ, ಎಲ್ಲ ಜಾತಿಗಳು ಇದ್ದಾರೆ. ಆ ಜಾತಿಗಳಿಗೆ ಎಂಪ್ಲಾಯ್ಮೆಂಟೇ ಮಾಡಬೇಡ ಅಂತ ಕಸಿ ಆದೇಶ ಮಾಡ್ತಾರೆ. ಅಂದ್ರೆ ಸಿದ್ದರಾಮಯ್ಯ ನಮಗೆ ಕೇಳೋದದ, ಏನಪ್ಪ ನೀವು ಒಂದು 6% ಜಾತಿಗಳ ಮುಖ್ಯಮಂತ್ರಿ ಇದೆಯೋ, ಈ ದೇಶದ 6 crore 14 lakh ಜನರ ಅಂತಿದ್ದು ನಮ್ಮ ಪ್ರಶ್ನೆ ಅದಾವ್ರಿಗೆ. ಒಂದರ ಭ್ರಷ್ಟಾಚಾರ ಮಾಡ್ತಾಯಿದ್ದೀರಿ, ಅಲ್ಲಿ ನಮ್ಮ ಜನರಿಗೆ ವಯಸ್ಸು ಹೋಗ್ತಾ ಇದೆ, ನಮ್ಮ ಹುಡುಗರದು ವಯಸ್ಸಾದ್ಮೇಲೆ ನೀವು ಎಂಪ್ಲಾಯ್ಮೆಂಟ್ ಜಾಬಾರ ಕೊಡಲ್ಲ ನೀವು, ಅದು ಅದರ ಜಿಮ್ಮೆದಾರಿ ಯಾರು, ಅದು ಏನಾದ್ರು ಪ್ರೋಗ್ರಾಮ್ ಇದೆ ನಿಮ್ಮ ಕಡೆ, ಅಲ್ಟರ್ನೇಟಿವ್ ಬೇಕಲ್ಲ ಅವ್ರಿಗೆ. ಸೊ ಈ ಥರ ಗೊಂದಲನಲ್ಲಿ ಇರೋಂಥ ಆಯೋಗಗಳನ್ನು ನಾವು ಒಪ್ಪೋದಿಲ್ಲ. ಆ ನಂತರ ಸುಪ್ರೀಂ ಕೋರ್ಟ್ನ ಆಯೋಗ ಏನಿದೆ, ಜಜ್ಮೆಂಟ್ ಇದೆ, ಆ ಜಜ್ಮೆಂಟ್ ಪೊಲಿಟಿಕಲ್ ಜಜ್ಮೆಂಟ್ ಇದೆ, ಅದು ಇಂಪೆರಿಕಲ್ ಡಾಟಾ ಇಲ್ಲದೆ ಜಜ್ಮೆಂಟ್ ಇದೆ. ನೀವು ಪಾರ್ಲಿಮೆಂಟಿಗೆ ಆದೇಶ ಕೊಡಬೇಕಾಗಿತ್ತು. ಈ ದೇಶದಲ್ಲಿ ಇರೋ ಅಂಥ ಎಲ್ಲ ಜನರ ಜನಗಣತಿ ಮಾಡಿ ಯಾರಿಗೆ ಎಷ್ಟು ಪಾಲ ಎಷ್ಟು ತಂದಿದೆ ಅವ್ರು ಕ್ರಿಮಿಲೇಯರ್ ಹಚ್ಚಿರಿ, ಯಾರಿಗೆ ಸಿಕ್ಕಲ್ಲ ಅವರು ಅವಕಾಶ ಮಾಡಿ ಕೊಡೋದಿಲ್ಲ. ಅದು ಬಿಟ್ಟು ಪಾರ್ಲಿಮೆಂಟ್ ಅವಾಯ್ಡ್ ಮಾಡಿ ನೀವು ಸ್ಟೇಟಿಗೆ ಪವರ್ ಕೊಡ್ತೀರಿ. ಇದರ ಸಂವಿಧಾನದಲ್ಲಿ ಸ್ಟೇಟಿಗೆ ಮಾಡಬೇಕಂತ ಫೆಡರಲ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಏನದಲ್ಲ, ನಮ್ಮದು ಡೆಮಾಕ್ರಸಿ ಅದಲ್ಲ, ಆ ಡೆಮಾಕ್ರಸಿ ವಿರುದ್ಧ ಹೋಗ್ತಾ ಇದ್ದೀರಿ. ಅದಕ್ಕೆ ದಯಮಾಡಿ ಇದು ಎಲ್ಲ ಜನ ಪರಿಗಣಿಸಬೇಕು. ಆ ನಂತರ ಏನೇನು ಅಪ್ರಚಾರ ಇದೆ, 5% 6% ಅಪ್ರಚಾರ ಇದೆ. ಆ ಅಪಪ್ರಚಾರಕ್ಕೆ ಕಿವಿ ಕೊಡಲ್ದೇನೆ ಏನು ಕೂಲಂಕುಷವಾಗಿ ಸೆಮಿನಾರ್ಗಳಾಗಲಿ ಡೆಬಿಟ್ಗಳಾಗಲಿ ಆದ ನಂತರ ನೀವು ನಿರ್ಣಯ ಬಂದ್ಕಸಿ ಈ ಒಳ ಮೀಸಲಾತಿಗಾಗಿ ನಾವೆಲ್ಲರೂ ಒಂದು ವೇಳೆ ಯಾರು ತಿಂದಾರೋ ಅವ್ರು ಹೊರಗಡೆ ಆಗಲಿ ನಮ್ಮ ಪರವಾಗಿ. ಈಗ ಖರ್ಗೆ ಸಾಬ್ರು ಹೊರಗಡೆ ಆದ್ರೆ ನಾವೇನು ಚಿಂತೆ ಅದ ಹೇಳ್ರಿ, 40 ವರ್ಷದಿಂದ ಪಾರ್ಲಿಮೆಂಟ್ ಅಸೆಂಬ್ಲಿದಾಗ ಇದ್ದಾರೆ, ಕ್ರಿಮಿಲೇಯರ್ ಇದ್ದಾರೆ, ನಾವು ಒಪ್ತೇವೆ. ಬಟ್ ಇಡೀ ಸಮಾಜ ಕ್ರಿಮಿಲೇಯರ್ ಅದ ಅಂದ್ರೆ ಇದು ಒಪ್ಪಲ್ಲ. ಈಗ ಒಬ್ಬನ ಕಳು ಮಾಡಿದಾಗ ಇಡೀ ಸಮಾಜ ಕಳು ಮಾಡ್ತೀನಿ ಅಂದ್ರೆ ಅದು ಹಿಂದಿನ ಕಾಲದಾಗ ಪನಿಷ್ಮೆಂಟ್ ಇತ್ತು. ಯಾರ ಒಬ್ಬನ ಏನಾರ ತಪ್ಪು ಮಾಡಿದ್ರೆ ಇಡೀ ಸಮಾಜ ಪನಿಷ್ಮೆಂಟ್ ಆಗ್ತಿತ್ತು. ನೋಡಿದಿರಿ ನೀವು, ಇತಿಹಾಸ ಹೋದ್ರಿ ನೀವು. ಸೊ ಈ ಥರ ಪನಿಷ್ಮೆಂಟ್ ಮಾಡ್ತಾಯಿದ್ದಾರೆ. ಹಿಸ್ಟಾರಿಕಲ್ ಏನೇನು ಡಾಟಾ ಅವ, ಆ ಡಾಟಾ ಪ್ರಕಾರ ನೋಡಿದ್ರೆ ಒಬ್ಬ ಮನುಷ್ಯ ಒಂದು ಜಾತಿಯ ಮನುಷ್ಯ ಏನೋ ತಪ್ಪು ಮಾಡ್ದೆ ಅಂದ್ರೆ
ಪನಿಷ್ಮೆಂಟ್ ಎಲ್ಲ ಸಮಾಜಕ್ಕೆ ಆಗ್ತಿದ್ದು. ಇದು ಎಲ್ಲ ಜನರಿಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದೀರಿ ನೀವು. ಸೊ ಈ ಥರ ಎಲ್ಲ ಪನಿಷ್ಮೆಂಟ್ ಕೊಡಲ್ದೇ ಕೂಲಂಕುಷ ಆಗಲಿ. ಇನ್ನೂ 6 ತಿಂಗಳ ಟೈಮ್ ಕೊಡ್ರಿ ನಮ್ಮ ನಾಗಮೋಹನ್ ಸಾಹೇಬ್ರಿಗೆ. ಎಲ್ಲ ಜನಜಾತಿಗೆ ಅವಕಾಶ ಸಿಗಲಿ. ನಮ್ಮದಿಂದ ಒಬ್ಬರಿಗೆ ಸಿಗಬೇಕಂತ ನಮ್ಮ ತಕರಾರಿಲ್ಲ. ಬಾಬಾ ಸಾಹೇಬ್ ಆ ಥರ ಹೇಳಿಲ್ಲ. ಬಾಬಾ ಸಾಹೇಬ್ ಬಯಸಿದ್ರು ಸಮಾನತೆ, ಏಕತೆ, ಆ ನಂತರ ಸಂಭಾಳು ಅಂತ ಹೇಳಿದರು, ಪಾಲು ಅಂತ ಹೇಳಿದರು. ಸಂಪಾಳು ಸಿಗಲಿ, ನಮ್ಮ ತಕರಾರಿ ಇಲ್ಲ. ಎಲ್ಲರದಾಗ ಎಲ್ಲ ಕಮ್ಯುನಿಟಿದಾಗ ಬಡವರಿದ್ದಾರೆ, ಇಲ್ಲಂತಿಲ್ಲ. ಎಲ್ಲರೂ ಸಾಹುಕಾರ ಇಲ್ಲ. ಎಲ್ಲಿ ಸಾಹುಕಾರ ಇದ್ದಾರೆ? ಯಾರಿಗೆ ಸಾಹುಕಾರನ 8 ಲಕ್ಷ ರೂಪಾಯಿ ಯಾರು ಇನ್ಕಮ್ ಗಳಿಸಿ ಮಾಡ್ತಾನೆ ಅವ ಸಾಹುಕಾರ ಅಂತ ಹೇಳ್ತಾರೆ. ಇದಕ್ಕೂ ಒಪ್ಪೋದಿಲ್ಲ. ಯಾಕಂದ್ರೆ 8 ಲಕ್ಷದಾಗ ಅವನ ಹೆಂಡ್ರ ಮಕ್ಕಳು ಎಜುಕೇಷನ್ ಎಲ್ಲ ಏನು ಸಾಕಾಗ್ತಾಯಿಲ್ಲ. ಈ ಕಡೆ ಒಂದು ಕಡೆ ಪ್ರೈಸ್ ಎನ್ಹಾನ್ಸ್ಮೆಂಟ್ ಮಾಡ್ತಾರೆ, ಈ ಕಡೆ 8 ಲಕ್ಷ ಭಾರಿ ಅದ ಅಂತ ಹೇಳ್ತಾರೆ. 8 ಲಕ್ಷ ಏನಾಗತ್ತದ? ಈ ದೇಶದಾಗ ಮಿನಿಮಮ್ ನೀವು ಒಂದು ಕುಟುಂಬಕ್ಕೆ 10,000 ಇನ್ಕಮ್ ಇರೋ ಅಂಥ ಸೋರ್ಸ್ ಮಾಡಿದ್ರೆ ಇದು ಎಲ್ಲ ಬಾಂಡ್ಗಡಿ ಆಗಲ್ಲ. ನೀವು ಮಾಡಿಲ್ಲ, ನೀವು ಲೂಟಿ ಮಾಡಿದ್ರಿ. ಯಾವ ಸರ್ಕಾರಗಳು ಅಂದರೆ ನೀವೇ ಶ್ರೀಮಂತರಾಗಿರಿ. ನಿಮಗೆ ಒಂದು ಕಾನೂನು ಹೆಂಗೆ ಬರಬೇಕು ದೇಶದಾಗ? ಪಾರ್ಲಿಮೆಂಟ್ದಾಗ ಯಾರು ಹೋಗ್ಬೇಕಂತ ಆಗಬೇಕು. ಯಾರು ರೈತರ ಪರವಾಗಿ ಇದ್ದಾನ, ಬಡವರ ಪರವಾಗಿ ಇದ್ದಾನ, ಯಾರು ಶೆಡ್ಯೂಲ್ ಟ್ರೈಬ್ ಪರವಾಗಿ ಇದ್ದಾನ, ಹೈಲಿ ಎಜುಕೇಟೆಡ್ ಇದ್ದಾನ, ಇಂಥವನ್ನ ಕೆಟಗರಿ ಮಾಡಿರಿ ನೀವು ಎಲೆಕ್ಷನ್ದಾಗ. ಅವಾಗ ಗುರ್ತಾಗ್ತದೆ ನಿಮಗೆ. ಈ ಗೆದ್ದವನೇ ಹೋದವ 40 ವರ್ಷ ತನ ಮಂತ್ರಿ ಆಗ್ಯಾವ ಅಂದ್ರೆ ಇದನ್ನು ನಮಗೆ ಅನ್ಯಾಯ ಆಗ್ಲತ್ತದ. ಅದಕ್ಕೆ ಪೊಲಿಟಿಕಲ್ ರಿಸರ್ವೇಷನ್ ಆಗಲಿ, ಎಜುಕೇಷನ್ ರಿಸರ್ವೇಷನ್ ಆಗಲಿ, ಎಂಪ್ಲಾಯ್ಮೆಂಟ್ ರಿಸರ್ವೇಷನ್ ಆಗಲಿ, ಆ ರಿಸರ್ವೇಷನ್ನು ಸಮರ್ಪಕವಾಗಿ ಮಾಡ್ಲಕ್ಕ ಒಂದು ಏಜೆನ್ಸಿ ಇರಬೇಕು. ಹ್ಯಾಂಗೆ ಸರ್ಕಾರಕ್ಕೆ ಕಂಟ್ರೋಲ್ ಮಾಡ್ಲಕ್ಕ ED ಅದ, CBI ಅದಲ್ಲ. ಇದು ಎಲ್ಲ ಇಂಪ್ಲಿಮೆಂಟ್ ಮಾಡಿ ನೀವು ಮಾಡಿರಿ ಒಂದು ಏಜೆನ್ಸಿಗಳು. ಅದು ನಾವು ಒಪ್ತೀವಿ. ಅದು ಮಾಡಲ್ದೇ ಬರೀ ನಿಮ್ಗೋಸ್ಕರ ನಿಮಗೆ ಫಾಯ್ದಾ ಇದ್ದರೆ ಎನ್ಕ್ವೈರಿ ಮಾಡೋದಿಲ್ಲ. ಬೇರೆ ಜನರಿಗೆ ಅನ್ಯಾಯ ಆಗ್ತಾರೆ ಮಾಡ್ತಾಯಿದ್ದೀರಿ. ಮತ್ತು ಒಂದು ಕಮಿಟಿ ಇರೋದು ಒಂದು ಕಮಿಟಿ ಕಟ್ತಾಯಿದ್ದೀರಿ. ಈಗ ಲಿಂಗಾಯತರಲ್ಲಿ ಈಗ ಒಂದು ಸ್ವಾಮೀಜಿ ಅಂತಾರೆ, ನಮಗೆ 2Aದಾಗ ಹಾಕ್ರಿ ಅಂತಾರೆ. ಇನ್ನು ಒಂದು ಸ್ವಾಮೀಜಿ ಅಂತಾರೆ, ನಾವು ಹಿಂಗೆ ಇಡ್ರಿ ಅಂತ ಹೇಳ್ತಾರೆ. ಇಲ್ಲ ಗೌಡ್ರನಾಗೂ 8 ಗೌಡಾಸ್ ಕಮ್ಯುನಿಟಿ 8 ಸಬ್ ಕ್ಯಾಸ್ಟ್ಗಳವ. ಬರೀ ದೇವೇಗೌಡ ಕಮ್ಯುನಿಟಿನೇ ಮುಂದಿರ್ಬೇಕಂದ್ರೆ ಹಂಗೆ ಎಲ್ಲರಿಗೂ ಬೇಕಲ್ಲ. ಮತ್ತು ಅಲ್ಲಿ ತಾರತಮ್ಯದೆ ಅಲ್ಲಿ ಮಾತಾಡೋಲ್ಲ. ಬರೀ ಶೆಡ್ಯೂಲ್ ಕ್ಯಾಸ್ಟ್ ತಾರತಮ್ಯದೆ ಇವರೇ ಹೆಚ್ಚು ತಿಂದಾರಂತ ಮಾತಾಡ್ತಿರಲ್ಲ. ಇದು ನಿಮ್ಮ ಕಣ್ಣಿಗೆ ಪರಿ ಬಂದದ ಅಂತ ಹೇಳ್ತಾನೆ. ಸರ್ಕಾರನೂ ಪರಿ ಬಂದದ, ಯಾರಿದು ಹೇಳ್ತಾ ಇದ್ದಾರೆ ಅವ್ರಿಗೆ ಪರಿ ಬಂದದ. ನಮ್ಮ ಬಂಧುಗಳು ಮಿಸ್ಗೈಡೆಡ್ ಆಗ್ಯಾರ. ಅವ್ರಿಗೆ ಕರೆನೇ ಪಾಲ ಸಿಕ್ಕಿಲ್ಲ. ಒಪ್ತೇವೆ ನಾವು. ಯಾಕೆ ಸಿಕ್ಕಿಲ್ಲ ಅದನ್ನು ಕಾರಣ ಹೇಳ್ತೀನಿ. ಅವ್ರ ಕಡೆ ಬಾಬಾ ಸಾಹೇಬ್ ಹೇಳಿದ್ರು, ಎಜುಕೇಟ್ ಆಗ್ರಿ, ಶಹರ್ ಕಡೆ ನಡೀರಿ, ಪಟ್ಟಣ ಕಡೆ ಹೋಗ್ರಿ ಅನ್ನೋದು. ನಾವು ಎಜುಕೇಷನ್ ಸಲ ಪಟ್ಟಣ ಕಡೆ ಬಂದೀವಿ. ನಮ್ಮ ಬಂಧುಗಳು ಪಟ್ಟಣ ಕಡೆ ಬಂದಿಲ್ಲ, ಹಳ್ಳ್ಯಾಗ ಉಳಿದ್ರು. ಅವ್ರ ಕಡೆ ಕಸಬಿತ್ತು. ಈಗ ಹ್ಯಾಂಗೆ ಈ ಕಡೆ ನಮ್ಮ ಬಾರ್ಡರ್ದಾಗ ಮರಾಠ ಸಮಾಜ ಹೆಂಗದ ಅಂದ್ರೆ ಸೇತಿ ಅದ ಅಂತ ಹೇಳ್ತಾರೆ. ನಾವು ಸೇತಿ ಅದ, ನಾವು ಹೋಗಲ್ಲ ಅಲ್ಲಿ ಅಂತ ಹೇಳಿದೆ. ಅದೇ ಥರ ಇವ್ರ ಬಳಿ ಕಸಬಿತ್ತು, ನಮ್ಮಲ್ಲಿ ಕಸ ಬಿದ್ದಿಲ್ಲ. ಕೂಲಿ ಇತ್ತು, ನಮ್ಮಲ್ಲಿ ಕಸ ಬಿದ್ದಿಲ್ಲ. ನಮ್ಮದು ಅವ್ರಿಗೆ ಏನಿತ್ತು ಅಂದ್ರೆ ಹಳಿ ಚಪ್ಪಲಿ ಹೊಲಿಸೋದು ಕಸ ಬಿತ್ತು, ಆ ಜಾಡು ತಯಾರು ಮಾಡೋದು ಕಸ ಬಿತ್ತು, ಚಾಪಿ ಮಾಡೋದು ಕಸ ಬಿತ್ತು. ಇವ್ರು ಎಜುಕೇಷನ್ ಬಂದಿಲ್ಲ. ಈಗ ನಾವು ಓದೋ ಟೈಮ್ನಲ್ಲಿ ಬರೀ 3 ಜನ ಮಾತ್ರ ನಮ್ಮ ಬಂಧುಗಳು ಕಾಲೇಜಾಗಿದ್ದು, 3 ಜನ. ನಾವು 100 ಜನ ಇದ್ದೆವು. ಈಗ ನಾವು ಓದಿದ್ದೆ, ನೌಕರಿ ತಗೊಂಡಿದ್ದೇವೆ. ಇಲ್ಲಿ ನಮ್ಮ ಪಾಲ ಅವರೇ ತಿಂದಾರಂತ ಹೇಳ್ತಾರೆ. ಪಾಲ ನಾವು ತಿನ್ಲಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ ನಾವು ಹೇಳ್ದೇವಲ್ಲ, ನೀವು ಬಾರ್ ರಿಪೀಟ್ ಮಾಡ್ತಾಯಿದ್ದೀನಿ ನಾವು ಹೇಳ್ದೇವಲ್ಲ, ಓದಿದ್ದೆವು, ನೌಕರಿ ತಗೊಂಡು. ಅದಕ್ಕೆ ಒಂದು ಕ್ರೈಟೇರಿಯಾ ಐತಲ್ಲ, ಕ್ವಾಲಿಫಿಕೇಷನ್ ಇಷ್ಟು ಬೇಕಂತ. ಗ್ರ್ಯಾಜುಯೇಟ್ ಆಗಬೇಕಂತಾರೆ FDC ಆಗಬೇಕಂದ್ರೆ ಒಂದು ಗ್ರ್ಯಾಜುಯೇಷನ್, P1 ಆಗಬೇಕಂದ್ರೆ 7th, ಈಗ 12th ಸ್ಟ್ಯಾಂಡರ್ಡ್ ಬಂದಿದೆ. ಸೊ ಆ ಥರ ಕ್ರೈಟೇರಿಯಾ ಫುಲ್ಫಿಲ್ ಮಾಡಿದ್ದೆ. ಈಗ IAS IPS ಮಾಡಬೇಕಂದ್ರೆ ಅವ ಪ್ರಿಲಿಮಿನರಿ ಮಾಡಬೇಕು, ಮೇನ್ ಮಾಡಬೇಕು, ಮತ್ತು ಓರಲ್ ಹೋಗಬೇಕು. ಅದೇ ಥರ KPSCದಾಗೂ ಹಾಗೆ ಅದ. ಸೊ ಈ ಥರ ನಾವು ಎಕ್ಸಾಮ್ ಹಾಕಿಸಿ ಕಾಂಪಿಟೇಷನ್ ಸಲುವಾಗಿ 50% ರಿಸರ್ವೇಷನ್ ಅದಲ್ಲ, ಕಾಂಪಿಟೇಷನ್ ಮಾಡಿ ಬಂದಿದ್ದು. ಅದು ನಮ್ಮ ಮೆಹನತ್ತು. ನೀವು ಮೆಹನತ್ ಮಾಡಲ್ಲದೆ ಕೊಡ್ರಿ ಅಂದ್ರೆ ಅದು ಕೊಡ್ಲಿಕ್ಕಾಗಲ್ಲ. ಈ ಸಮಾಜಕ್ಕೆ ನೀವು ಬ್ಲೇಮ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಸರ್ಕಾರಕ್ಕೆ ಬ್ಲೇಮ್ ಮಾಡಿರಿ. ನಾ ಯಾಕೆ ಹೇಳತ್ತೇನೆ, ಈಗ 1950ಲಿಂದ ಇಲ್ಲಿವರೆಗೆ ನಮ್ಮ ಬ್ಯಾಕ್ಲಾಗ್ ತುಂಬಿಲ್ಲ. 15% ಇನ್ನವರೆಗೆ ತುಂಬಿಲ್ಲ 75 ವರ್ಷದಾಗ. ಅದನ್ನು ರಿಸರ್ವೇಷನ್ ಎಲ್ಲಿದ್ದಾನ ಅಂತೀರಂದ್ರೆ ತಪ್ಪಾಗ್ತದೆ ಅಂತ ಹೇಳ್ತಾನೆ. ಸೊ ನನಗೆ ಮಾತಾಡ್ಲಕ್ಕ ಎಂಪರಿಕಲ್ ಡಾಟಾ ಬಗ್ಗೆ ಮಾತಾಡ್ಲಕ್ಕ ಈ ಸಾಮಾಜಿಕವಾಗಿ ಶೈಕ್ಷಣಿಕ ವರದಿ ಇದೆ. ಅದ್ರ ಕಾಂತರಾಜ್ ವರದಿ ಜಾರಿ ಆದ್ರೆ ಇಲ್ಲಿ ನಮ್ಮ ರಿಸರ್ವೇಷನ್ 52% ಆಗ್ತದೆ. ಆಗಬೇಕು. ಕಾಂತರಾಜ್ ವರದಿ ಜಾರಿ ಆಗ್ಬಿಡಲ್ಲ ದೇವೇಗೌಡ ಮತ್ತು ಇವರು.
ಈಗ ನಮಗೆ ಹೇಳ್ತೀರಿ ಮಗ 9% 10% ಯಾಕೆ ಕೊಟ್ರಿ ನೀವು? EWS ಕೊಟ್ಟಿರಲ್ಲ ಈಗ. ತಮಿಳ್ನಾಡದ 69% ಅದಲ್ಲ, ಅಲ್ಲಿ ನಡೀತದೆ. ಅದೇ ಅಂತದಲ್ಲ ನೀವು ಹೇಳಿರೋದು. ಇಂದಿರಾ ಸಾಹ್ನಿ ಕೇಸ್ದಾಗ ಹೇಳಿದ್ರಿ ನೀವು. ಆದ್ರೆ ಇಲ್ಲಿ ಯಾಕೆ ಕೊಟ್ಟಿರಿ ಅಂತ ನಮ್ಮ ಪ್ರಶ್ನೆ. ಈ ಕಡೆ ಒಂದು ಕಡೆ ಏನು ಹೇಳ್ತಾರೆ ಸಂವಿಧಾನದಾಗ, ಪ್ರಪೋರ್ಷನ್ ಆಫ್ ದಿ ಪಾಪ್ಯುಲೇಷನ್ ಕೊಡ್ರಿ ಅಂತ ಹೇಳ್ತಾರೆ. ಬಿಹಾರ ಕೊಟ್ಟದಲ್ಲ, 62% ಕೊಟ್ಟದಲ್ಲ ಬ್ಯಾಕ್ವರ್ಡ್ರಿ. ಅಲ್ಲಿ ಕೊಡ್ಲೇ ನಡ್ದೆ. ಯಾಕಂದ್ರೆ ನೀವು ಅಲ್ಲಿ ಮಿಲಿಜುಲಿ ಸರ್ಕಾರ ಅದ ಅಲ್ಲ, ಎಲ್ಲಿ ಮಿಲಿಜುಲಿ ಸರ್ಕಾರ ಇಲ್ಲ ಅಲ್ಲಿ ಕೊಡಬೇಡ ಅಂದ್ರೆ ಏನು? ಇನ್ನೂ ಒಂದು ದೊಡ್ಡ ದುರಂತ, ನಮ್ಮ ದೇಶದ ದುರಂತ ಇದು. ಜಡ್ಜಸ್ ಅಪಾಯಿಂಟ್ಮೆಂಟ್ ಹೆಂಗೆ ಆಗ್ತಾವ್ರಿ? ಕಾಂಪಿಟೇಷನ್ ಎಕ್ಸಾಮ್ ಆಗ್ತದೆ ಅವ್ರದ್ದು, ಆಗ್ತದೇನು ರೀ? ಎಲ್ಲಿದ ಎಲ್ಲಿ ಹೇಳತ್ತಾರ? ಜಡ್ಜಸ್ ಅಪಾಯಿಂಟ್ಮೆಂಟು ಕಾಂಪಿಟೇಷನ್ ಎಕ್ಸಾಮ್ಲಿಂದ ಆಗೋದು. ಅವ ಬ್ಯಾಕ್ವರ್ಡ್ ಇದ್ದಿರ್ಬೋದು, ಶೆಡ್ಯೂಲ್ ಕ್ಯಾಸ್ಟ್ ಇದ್ದಿರ್ಬೋದು, ಬ್ರಾಹ್ಮಣ ಇದ್ದಿರ್ಬೋದು, ಅಲ್ಲಿ ಹೋಗಲಿ. ಈಗ ಬರೀ ಬ್ರಾಹ್ಮಣರು ಬರ್ತೀರಿ ನೀವು. ಮುತ್ಯ ಜಡ್ಜ್, ಮೊಮ್ಮಗ ಜಡ್ಜ್, ಮೊಮ್ಮಗ ಜಡ್ಜ್, ಅವನ ಮೊಮ್ಮಗ ಜಡ್ಜ್, ಈ ಥರ ಬಂದಿನವ್ರು ಇದ್ದೀರಿ ನೀವು. ಎಷ್ಟು ರಿಪ್ರೆಸೆಂಟೇಷನ್ ಅದ ನಮ್ಗೆ? ಕಾಂತರಾಜ್ ಬರ್ದಿ ಬರೀ ಕರ್ನಾಟಕದಾಗೆ ಅದ. ಇಡೀ ಭಾರತ ದೇಶದಾಗೆ ಜನಗಣತಿ ಆಗಲಿ, ಯಾರು ಎಷ್ಟು ಯೂನಿವರ್ಸಿಟಿನಲ್ಲಿ ಎಷ್ಟು ಇದ್ದಾರ, ಗವರ್ನರ್ ಎಷ್ಟಿದ್ದಾರೆ, ಪಾರ್ಲಿಮೆಂಟ್ದಾಗ ಎಷ್ಟು ಸೆಕ್ರೆಟ್ರಿಗಳಿದ್ದಾರೆ, ಎಲ್ಲನೇ ಹೊರಗಡೆ ಬರ್ತದೆ.